ಒಂದು ಗಾಯನದ ಸಂಬಂಧಪಟ್ಟ ಹಾಗೆ ಒಂದು ಅಧಿಕೃತವಾದಂಥ ಸ್ಥಿತಿ ತಂದುಕೊಟ್ಟಂಥ ಅಪ್ಪಗೇರಿ ತಿಮ್ಮರಾಜರವರು ಬರ್ತಾ ಇರ್ತಕ್ಕಂಥದ್ದು ಇನ್ನೂ ಒಂದು 10 ನಿಮಿಷ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ ಅವ್ರು ಬರ್ತಾರೆ, ಈ ಬಂದಿರತಕ್ಕಂಥ ಈ ಸಮಯವನ್ನು ಸದ್ಬಳಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನನ್ನ ರೋಲ್ ಏನಿದೆ, ನನ್ನ ಪಾರ್ಟ್ ಏನಿದೆ ಅದನ್ನು ಮಾತಾಡ್ಬಿಡ್ತೀನಿ. ಆಮೇಲೆ ಅಧಿಕೃತವಾಗಿ ನಿಮ್ಮ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳ್ತಾ, ಸರ್ ಬನ್ನಿ ಸರ್ ಬಸರಣ್ಣ ಪ್ಲೀಸ್. ಈಗ ನಡೆದು ಬಂದಂಥ ಗೋಷ್ಠಿ ಬಗ್ಗೆ, ನಡೆದು ಬಂದಂಥ ತರಬೇತಿ ಬಗ್ಗೆ ನನ್ನದೇ ಆದಂಥ ಕೆಲವಾರು ಅನುಭವಗಳನ್ನು ತಮ್ಮ ಜೊತೆ ಹಂಚಿಕೊಳ್ತಾ, ತದನಂತರ ಅಧಿಕೃತವಾಗಿ ಸಭೆ ಪ್ರಾರಂಭ ಆಗುತ್ತೆ ಅಂತಕ್ಕಂಥ ವಿಷಯವನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ, ಸುಧೀರ್ ಆಡಳಿತಂಥ ಸಂದರ್ಭದಲ್ಲಿ ನನಗನ್ಸುತ್ತೆ, ನಾನು ಅನೇಕ ಸಂದರ್ಭದಲ್ಲಿ ಬನ್ನಿ ಈಗ ನಮ್ಮೆಲ್ಲರ ಈ ಕಾರ್ಯಕ್ರಮದ ಕೀ ಪರ್ಸನ್ ನಮ್ಮ ಅಪ್ಪಗೇರಿ ತಿಮ್ಮರಾಜು ಸರ್ ಅವರು ಈಗ ಬರ್ತಾ ಇದ್ದಾರೆ. ಎಸ್, ಅವ್ರು ಬಂದ ಮೇಲೆ ಅಧಿಕೃತವಾಗಿ ಕಾರ್ಯಕ್ರಮ ಶುರುವಾಗುತ್ತೆ. ಬನ್ನಿ ಸರ್ ಪ್ಲೀಸ್. ಹೋದಾಗ ಹೇಳ್ತಾರೆ, ಸರ್ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಹಾಡು ಹೇಳಿ ಸರ್, ಒಂದು ಹಾಡು ಹೇಳಿ ಸರ್ ಅಂತಾರೆ ಅಂತೇಳಿ. ಅವ್ರಿಗೆ ನಾವು ಜಾನಪದದ ಬಗ್ಗೆ ಮಾತನಾಡಿದ ತಕ್ಷಣ ಅವ್ರಿಗೇನು ಕಲ್ಪನೆ ಅಂದರೆ ಸಭಿಕರಿಗೆ ಮಹೇಶನ್ ಚೆನ್ನಾಗೂ ಹಾಡ್ತಾರೆ ಅಂತೇಳಿ. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಪ್ಪ, ರಾಗಗಳಲ್ಲಿ ಬೇರೆ ಬೇರೆ ರಾಗಗಳಿದೆ, ಬಾರ್ಬಾರಿ ರಾಗಗಳಿದೆ ಅಂತೇಳಿ. ಅದು ಸುಧೀರಿಗೆ ಗೊತ್ತು, ನಮ್ಮ ತಿಮ್ಮರಾಜು ಸರಿಗೆ ಗೊತ್ತು, ಅಥವಾ ನಮ್ಮ ಜಾನಪದ ಗಾಯಕಿ ಲಕ್ಷ್ಮೀದೇವಕ್ಕವ್ರಿಗೂ ಗೊತ್ತಿರ್ಬೋದು. ನನಗೆ ಗೊತ್ತಿರೋದು ನನ್ನ ಭಾಷೆನಲ್ಲಿ 2 ರಾಗ ಅಂತೇಳಿ. ಅದು ಯಾವುದಪ್ಪ 2 ರಾಗ ಅಂದರೆ, ಒಂದು ಕುಂತ್ ಕೇಳಿ ರಾಗ ಅಂತೇಳಿ, ನಿನ್ನೆಯಿಂದ ಇವ್ರು ಕೇಳಿದಿರಲ್ಲ ನೀವು, ಅದು ಕುಂತ್ ಕೇಳಿ ರಾಗ. ನಮ್ಮ ಅಪ್ಪಗೇರಿ ತಿಮ್ಮರಾಜು ಸರ್ ಆಡಿದರೆ ಅದು ಖಚಿತವಾಗಿ ಕುಂತ್ ಕೇಳ್ತೀರ, ಆ ರಾಗ ನನಗೆ ಗೊತ್ತಿಲ್ಲ. ಬಟ್ ನನಗೆ ಬರೋದು ಯಾವುದಾಗಪ್ಪ ಅಂದರೆ ಎದ್ದೋಡಿ ರಾಗ ಅಂತೇಳಿ, ಗೊತ್ತಾ ನಿಮಗೆ? ಅದು ನನಗೆ ಗೊತ್ತಿರೋ ರಾಗ ಎದ್ದೋಡಿ ರಾಗ. ಅಂದರೆ ನಾನು ಆಡೋಕ್ಕೆ ಶುರು ಮಾಡಿದರೆ ಗ್ಯಾರಂಟಿ ನೀವೆಲ್ಲ ಎದ್ದೋಡ್ತೀರಾ ಅಂತೇಳಿ. ಹಾಗಾಗಿ ನಾನು, ಬನ್ನಿ ಸರ್ ಪ್ಲೀಸ್, ಹಾಗಾಗಿ ಆ ಎದ್ದೋಡಿ ರಾಗದ ಹಾಡನ್ನು ನಾನು ಹೇಳಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ರಾಗಕ್ಕೆ ಸಂಬಂಧಪಟ್ಟಂಗೆ, ಹಾಡಿಗೆ ಸಂಬಂಧಪಟ್ಟಂಗೆ ಹೇಳ್ತಾ, ನಿಜ ಹಾಡು ಜಾನಪದಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಮಗೆ. ಏನು ದೊಡ್ಡ ದೃಢೀಕರಣ ಕೊಟ್ಟಿಟ್ಟಿರಪ್ಪ ಅಂದರೆ, ತಾಳಮಾನಸವರಿಯೇ ಗೊತ್ತಾ ನಿಮಗೆ? ಯಾವುದು ನಮಗೆ ಯಾವ ರಾಗ ಅವೇನು ನಮಗೆ ಗೊತ್ತಿಲ್ಲ. ಓಜೆ ಬಜಾವಣಿ ಲೆಕ್ಕವನರಿಯೇ, ಅದಕ್ಕೊಂದು ಲೆಕ್ಕ ಇರುತ್ತಲ್ಲ ನಿಮಗೆ ರಾಗದಲ್ಲಿ, ಅದು ಶ್ರುತಿಗೆ ಅದು ಲಯಕ್ಕೆ ಸಂಬಂಧಪಟ್ಟಂಗೆ ಮಾತೆಲ್ಲ ಶಾಸ್ತ್ರೀಯವಾಗಿರುತ್ತಲ್ಲ, ಅದು ತಾಳಮಾನಸವರಿಯೇ, ಓಜೆ ಬಜಾವಣಿ ಲೆಕ್ಕವರನಿಯೇ ಅರಿಯೇ, ದೇವಗಣ ಯಾವ ಗಣವನು ಅರಿಯೇ. ಅವ್ರ ಕಡೆಗೆ ಹೇಳ್ತಾರೆ, ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲದಂತಾಗಿ ನಾನು ಒಲಿದಂತೆ ಆಡುವೆ ಅಂತೇಳಿ. ಏನು ನಮಗೆಲ್ಲ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದರೆ, ಭಗವಂತ ಯಾರಿಗೂ ಕೇಳಿಲ್ದಂಗೆ, ನೀನು ಕೂಡ ಕೇಡಾಗ್ದಂಗೆ ನಾನು ಹೆಂಗೆ ಬರುತ್ತಂಗೆ ಆಡ್ತೀನಿ ಅಂತೇಳಿ. ಹಂಗೆ ಹೆಂಗೆ ಬರುತ್ತಂಗೆ ಆಡಿದ್ದಿದೆಯಲ್ಲ ಅದೇ ಜಾನಪದ ಅಂತೇಳಿ. ಹೆಂಗೆ ಬರುತ್ತಂಗೆ ಹಂಗೆ ಆಡ್ತೀವಲ್ಲ ಅದೇ ನಿಜವಾದ ಸಹಜವಾದಂಥ ಆಡುಗಾರಿಕೆ ಅಂತೇಳಿ. ಅಂಥ ಸಹಜವಾದಂಥ ಆಡುಗಾರಿಕೆ ಬಗ್ಗೆ ನಿಮಗೆ ಅದ್ಭುತವಾದಂಥ ತರಬೇತಿ 2 ದಿನದಿಂದ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ನಾನು ಪ್ರಾರಂಭದಲ್ಲಿ ಬರ್ಬೇಕಾದ್ರೆ ನಾಗಭೂಷಣ್ ಸರೆಲ್ಲ ನುಡಿಸ್ಬೇಕಾರೆ ಸುಮ್ಮನೆ ಒಂದು ಮ್ಯೂಸಿಕ್ ನುಡಿಸ್ತಾ ಇದ್ರಲ್ಲ, ಆ ಸಂಗೀತಕ್ಕೆ ಏನು ಶಕ್ತಿ ಇದೆ ನೋಡಿ, ಅದು ನಿಸರ್ಗದ ಸತ್ಯ ಅಂತೇಳಿ. ನೀವು ಸುಮ್ಮನೆ ಸೂಕ್ಷ್ಮವಾಗಿ ಗಮನಿಸಿ, ಅಲ್ಲಿ ಸುಳಿದಾಡ್ತಾ ಇರ್ತಕ್ಕಂಥ ಗಾಳಿ ತಣ್ಣಗೆ ಬೀಸ್ತಾ ಇದ್ರೆ, ಆ ಬೀಸ್ತಾ ಇರ್ತಕ್ಕಂಥ ಗಾಳಿನಲ್ಲೂ ಕೂಡ ಒಂದು ಸುನಾದ ಇದೆ. ಗಮನಿಸಿದಿರಲ್ವ? ಶೋಭಕ, 1 ನಿಮಿಷ. ಆ ಗಾಳಿನಲ್ಲೂ ಕೂಡ ಒಂದು ಸುನಾದ ಇರುತ್ತೆ, ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕಷ್ಟೇ. ನೀವು ನದಿ ಪಕ್ಕ ನಿಂತ್ಕೊಂಡ್ಬಿಡಿ, ಆ ನದಿ ಏನಾದರೂ ಹರಿತಾ ಇತ್ತೆ ಅಂದರೆ, ಆ ಹರಿತಾ ಇರ್ತಕ್ಕಂಥ ನದಿನಲ್ಲೂ ಕೂಡ ಒಂದು ಜುಳು ಜುಳು ನಿನಾದ ಇರುತ್ತೆ ಅಂತೇಳಿ. ನೀವು ಸುಮ್ಮನೆ ಗಮನ ಕೊಟ್ಟು ಕೇಳಿ, 1000 ಹಕ್ಕಿಗಳು ಮರದ ಮೇಲೆ ಹಾಡ್ತಾ ಇದ್ರೆ, ಆ ಹಕ್ಕಿಗಳ ಕಲರೋದಲ್ಲೂ ಕೂಡ ಒಂದು ನಾದ ಇರುತ್ತೆ ಅಂತೇಳಿ. ಆ ನಿಸರ್ಗದಲ್ಲೇ ಹಂಗೆ ನಾದ ಇದೆ ಅಂದಮೇಲೆ, ಭಗವಂತ ನಮಗೊಂದು ಹೃದಯ ಅಂತ ಕೊಟ್ಟಿಯಾನೆ, ಆ ಹೃದಯದೊಳಗಡೆ ಒಂದು ಸಂವೇದನೆ ನಿಂತು ಕೊಟ್ಟಿಯಾನೆ. ಅವೆಲ್ಲವೂ ಇದ್ದಾಗ ನಮಗೂ ಕೂಡ ಆ ರಾಗದ ಪರಿಚಯ ಇರಬೇಕಲ್ವಾ, ಆ ರಾಗದ ಬಗ್ಗೆ ತಲೆದೂಗಿಸ್ತಕ್ಕಂಥ ಶಕ್ತಿ ಇರಬೇಕಲ್ವಾ, ರಾಗಕ್ಕೆ ಸ್ಪಂದಿಸ್ತಕ್ಕಂಥ ಹೃದಯವಂತಿಕೆ ಇರಬೇಕಲ್ವಾ. ಅದನ್ನು ನಿರ್ಮಾಣ ಮಾಡಲಿಕ್ಕೆ ವಿಶೇಷವಾಗಿ ಶಿಕ್ಷಕರಿಗೆ ಈ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಅಂತೇಳಿ ನಾನಾದರೂ ಭಾವಿಸ್ತಾ, ನಿಜ ನಿಮ್ಗೆ ಅದು ಗೊತ್ತಿರಬೇಕು ಅಂತೇಳಿ ಯಾಕೆ ಹೇಳ್ತೀನಿ ಅಂದರೆ, ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಫ್ ಟೀಚರ್ಸ್ ರನ್ ಸ್ಟೂಡೆಂಟ್ ವಿಲ್ ಸ್ಟ್ಯಾಂಡ್. ಒಪ್ಕೊಂತೀರಾ? ಶಿಕ್ಷಕರೇನಾದ್ರು ಓಡೋಕ್ಕೆ ಶುರು ಮಾಡಿದರೆ ನಿಮ್ಮ ಜೊತೆ ಓಡೋಕ್ಕಾಗಲ್ಲ, ಮಕ್ಕಳು ನಿಂತ್ಕೊಂತವಷ್ಟೇ, ಹೌದು ತಾನೆ? ಇಫ್ ಟೀಚರ್ ವಿಲ್ ರನ್ಸ್ ಸ್ಟೂಡೆಂಟ್ ವಿಲ್ ಸ್ಟ್ಯಾಂಡ್, ಇಫ್ ಟೀಚರ್ ವಿಲ್ ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ವಿಲ್ ಸಿಟ್. ನೀವು ನಿಲ್ಲಕ್ಕೆ ಶುರು ಮಾಡಿದರೆ ಅವು ಕೂತ್ಕೊಂತವಷ್ಟೇ. ಇಫ್ ಟೀಚರ್ ವಿಲ್ ಸಿಟ್ ಸ್ಟೂಡೆಂಟ್ ವಿಲ್ ಸ್ಲೀಪ್. ನೀವೇಂದ್ರೆ ಕೂತ್ಕೊಳ್ಳೋಕೆ ಶುರು ಮಾಡಿದರೆ ಅವು ಮಲಗಕ್ಕೆ ಶುರು ಮಾಡ್ತವೆ. ಇಫ್ ಟೀಚರ್ ವಿಲ್ ಸ್ಲೀಪ್ ಹೋಲ್ ಸೊಸೈಟಿ ವಿಲ್ ಸ್ಪಾಯಿಲ್ ಅಂತೇಳಿ. ನೀವೇ ಅಂದ್ರೆ ನಿದ್ರೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಸಮಾಜನೇ ಸ್ಪಾಯಿಲ್ ಆಗುತ್ತೆ ಅಂತೇಳಿ. ಏನು ಅದ್ಭುತವಾದ ಕೊಟೇಶನ್ ಅಲ್ವಾ? ಆ ಕಾರಣಕ್ಕೋಸ್ಕರ ಸಮಾಜ ಸ್ಪಾಯಿಲ್ ಆಗಬಾರ್ದು ಅಂದರೆ ನೀವು ನಿರಂತರವಾಗಿ ಚಲನಶೀಲವಾಗಿರಬೇಕು ಅಂತೇಳಿ, ಓಡ್ತಾ ಇರಬೇಕು ಅಂತೇಳಿ, ನಿಮ್ಮ ಕ್ರಿಯಾಶೀಲತೆ ದುಪ್ಪಟ್ಟಾಗಬೇಕು ಅಂತೇಳಿ, ಅದನ್ನು ಡಬ್ಬಲ್ ಮಾಡ್ತಕ್ಕಂಥ ಕಾರಣಕ್ಕೋಸ್ಕರನೇ ಇಂಥ ಒಂದು ಸಂಗೀತದ ಸ್ಪರ್ಶ, ಇಂಥ ಒಂದು ಸಂಗೀತದ ತರಬೇತಿ ಅಂತೇಳಿ. ನಮ್ಮೆಲ್ಲ ಇಸಮ್ನು ಮರೆತು ಅದ್ರ ಬಗ್ಗೆ ಆಸ್ವಾಸಕ್ತ ಬಂದಿದ್ದೀರ. ನಾನು ನಾಗಭೂಷಣ್ ಸರ್ ಇವರು ತಬಲಾ ಮಾಡ್ಬೇಕಾರೆ, ಇದು ನುಡಿಸ್ಬೇಕಾರೆಲ್ಲ ಆ ಸಂಗೀತ ಕೇಳ್ದ, ಆ ಸಂಗೀತಕ್ಕೆ ಖಚಿತವಾಗಿ ನಮಗೆ ಗೊತ್ತಿಲ್ಲದಂಗೆ ನಮ್ಮ ತಲೆ ತೂಗ್ತಾ ಇರುತ್ತೆ. ನಾವು ಕೂತಿದ್ರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಕೈ ಕಾಲುಗಳು ಅಲುಗಾಡಿಸ್ತಾ ಇರ್ತವೆ. ಏನು ಶಕ್ತಿ ಅಲ್ವಾ ಅದು ಅಂತೇಳಿ. ನನಗೆ ಒಂದು ದೃಷ್ಟಾಂತ ಓದ್ತಾ ಇದ್ದೆ. ಪಾಪ ಹಿಂಗೆಲ್ಲ ನುಡಿಸ್ತಾ ಇದ್ರಲ್ಲ, ಒಬ್ಬ ಅಮಾಯಕ ನಮಗೇನು ಗೊತ್ತಿಲ್ಲದಿರೋ ಇದ್ರಿಗೆ ಕೂತಿದ್ನಲ್ಲ, ಅವ್ನು ನೋಡ್ದೆ, ಒಬ್ಬೊಬ್ಬೊಬ್ಬೊಬ್ಬ ಏನು ಶಕ್ತಿ ಇದೆ ಇದರಲ್ಲಿ ಅಂತೇಳಿ.
ಆ ಕೀಬೋರ್ಡಲ್ಲಿ ಏನು ಶಕ್ತಿ ಇದೆ, ತಬಲದಲ್ಲಿ ಏನು ಶಕ್ತಿ ಇದೆ ನೋಡಿ ಬಿಡೋಣ, ಇದರೊಳಗಡೆ ಏನಾರ ಒಂಚೂರು ಏನಿದೆ ನೋಡ್ಬೇಕಲ್ಲ, ಅದರಲ್ಲಿ ಏನು ಶಕ್ತಿ ಇದೆ ಅಂದರೆ ಒಂದು ಕುತೂಹಲ ಹುಟ್ಟುಬಿಡ್ತು. ನಾಗಭೂಷಣ್ ಸರಿ ಇವರೆಲ್ಲ ಏನೋ ತಿಂಡಿಗೆ ಹೋದ್ರು, ಮಧ್ಯಾಹ್ನ ಊಟಕ್ಕೆ ಅಂತ ಹೋದ್ರಲ್ಲ, ಊಟಕ್ಕೆ ಹೋಗೋದನ್ನೇ ಕಾಯ್ತಿದ್ದ ಅವನು. ಅವ್ರು ಊಟಕ್ಕೆ ಹೋಗ್ತಂಗಿಲ್ಲ ಬಂದಾನೆ ತಬಲ ಎಲ್ಲ ಓಪನ್ ಮಾಡಿ ನೋಡ್ತಾನೆ, ಖಾಲಿ ಅದರಲ್ಲಿ. ಅದಾದಮೇಲೆ ಇದೆಲ್ಲ ಇದೆಯಲ್ಲ ಇದು ನೋಡ್ದೆ, ಕೀಬೋರ್ಡ್ ಇದ್ರೊಳಗಡೆ ಎಲ್ಲ ಓಪನ್ ಮಾಡಿ ನೋಡ್ದೆ, ಏನೂ ಇಲ್ಲ ಅದ್ರಾಗೆಲ್ಲ ಖಾಲಿ ಇತ್ತಲ್ಲ. ಅಯ್ಯೋ ದೇವ್ರೆ, ಇದು ಖಾಲಿ ಇದ್ದರೆ ಹಿಂಗಿದೆಯಲ್ಲ, ಇದಕ್ಕೆ ಏನಾರ ತುಂಬಿರಿಂದ ಹೆಂಗೆ ಸೌಂಡ್ ಬರ್ಬೋದು ಅಂತೇಳಿ ಅವ್ರ ಅಪ್ಪನ ಮನೆಗೆ ಹೋಗಿ ಅಲ್ಲೆಲ್ಲ ಅವ್ರ ಮನೇಲಿ ನಾಣ್ಯಗಳಿದ್ದು, ಕಾಯಿನ್ಸ್ ಇದ್ದು ಎಲ್ಲ, ಸರಿ ನೋಟ್ಗಳೆಲ್ಲ ಇದ್ದು, ಇದನ್ನೆಲ್ಲ ತುಂಬಿರಿ ಇನ್ನೂ ಬರ್ಬೋದು ಅಂತೇಳಿ ಬಂದು ಮಾಮೂಲಾಗಿ ಅವ್ರು ಊಟ ಮಾಡ್ಕೊಂಡ್ಬರೋದ್ರೊಳಗೆ ಆ ತಬಲೊಳಗೆಲ್ಲ ನೋಟ್ ತುಂಬಿದ, ಕಾಯಿನ್ಸ್ ತುಂಬಿದ, ಇದ್ರೊಳಗೂ ಎಲ್ಲ ತುಂಬಿಸಿದ, ಅದನ್ನು ಕವರ್ ಮಾಡಿಬಿಟ್ರೆ ಇದನ್ನು ಕವರ್ ಮಾಡಿಟ್ಬಿಟ್ಟು ಆರಾಮಾಗಿ ಕೂತಿದ್ದ. ಇವ್ರು ಊಟ ಮಾಡ್ಕೊಂಬಂದರೆ ನುಗ್ಸೋಕೆ ಅಂತ ಹೋಗ್ತಾರೆ, ಬಂದಿರ್ತಾನೆ ಅದು ಪಾಪ ಅವ್ರು ಹೊಡಿಯೋಕೆ ಅಂತ ಹೋಗ್ತಾರೆ, ಯಾವನಾದನ್ನು ಬರೋಂಗಿಲ್ಲ ಏನೂ ಬರೋಂಗಿಲ್ಲ ಅಂತೇಳಿ. ಯಾಕೆ ಹಿಂಗಾಯ್ತು ಅಂತ ನೋಡ್ತಾರೆ, ಹೊರಗಡೆ ಎಲ್ಲ ತುಂಬಿಟ್ಟಿದ್ರು ಅಂತ ಕೇಳಿದ್ದು. ಯಾರು ಹಿಂಗೆ ಮಾಡ್ಯಾರ ಸ್ವಾಮಿ? ನಾನೇ ಹಿಂಗೆ ಮಾಡಿದ್ದು, ಯಾಕೆಂದ್ರೆ ಖಾಲಿ ಇದ್ದಾಗಲೇ ಆ ಮಟ್ಟಕ್ಕೆ ನಾದ ಬರುತ್ತಲ್ಲ, ಈ ದುಡ್ಡು ಗಿಡ್ಡು ಎಲ್ಲ ತುಂಬಿರಿ ಏನು ಬರ್ಬೋದು ಅಂತೇಳಿ ನಾನೇ ತುಂಬಿಟ್ಟಿದ್ದೀನಿ ಅಂತೇಳಿ. ಆಗ ಅವ್ರು ಹೇಳ್ತಾರೆ, ಪ್ರಾಯಶಃ ಈ ದೃಷ್ಟಾಂತ ಹೇಳ್ತಕ್ಕಂಥ ಅರ್ಥ ಏನಪ್ಪ ಅಂದರೆ, ನಿಜ ನಮ್ಮಲ್ಲಿ ಏನಾರು ದುಡ್ಡಿದ್ರೆ, ಬಂಗಾರ ಇದ್ದರೆ, ಈ ದನ ಕನಕ ಎಲ್ಲ ಇದ್ದರೆ, ಅವು ಏನಾರು ತುಂಬ ಜಾಗ ಇತ್ತು ಅಂದ್ರೆ ನಮ್ಮ ಬೀರು ತುಂಬ್ಕೋಬೇಕು ಅಷ್ಟೇ ಅಂತೇಳಿ. ಅದಕ್ಕಿಂತ ಮಿಗಿಲಾದ ಅರ್ಥ ಏನಪ್ಪ ಅಂದರೆ, ಅವೆಲ್ಲರೂ ತುಂಬ್ಕೇಳಿ ಅವು ಸಿಕ್ಕಾಪಟ್ಟೆ ತಲೆ ತನಕ ಬರಬಾರ್ದು ಅಂತೇಳಿ. ನಮ್ಮ ಬಂಗಾರ ಆದ್ರೆ ನಮ್ಮ ಮೈ ಮೇಲೆ ಇರಬೇಕಷ್ಟೇ, ಅದು ತೀರಾ ತಲೆ ತುಂಬಿಟ್ರೆ ನನ್ನಲ್ಲಿ ಅಷ್ಟು ಬಂಗಾರ ಇದೆ, ಅಷ್ಟು ದುಡ್ಡಿದೆ ಅಂತೇಳಿ ಅದಕ್ಕೇನು ಅಂಥ ಮಹತ್ವ ಇಲ್ಲ ಅಂತಕ್ಕಂಥದ್ದನ್ನು ಧ್ವನಿಸ್ಲಿಕ್ಕೆ ಇದು ಮಾಡ್ತಾರೆ. ಪ್ರಾಯಶಃ ಒಳಗಡೆ ಖಾಲಿ ಇದ್ದಾಗ ಮಾತ್ರ ಒಂದು ಅದ್ಭುತವಾದಂಥ ನಾದ ಹೊರಹೊಮ್ಮುತ್ತೆ ಅಂತೇಳಿ. ಹಾಗಾಗಿ ನಾವು ಆ ರೀತಿ ಖಾಲಿ ಆಗ್ತಾ ಆ ಮುಖೇನ ಒಂದು ರೀತಿ ಡೌನ್ ಟು ಅರ್ತ್ ಅಂತೀವಿ, ಹಂಗಾದಾಗ ಮಾತ್ರ ನೆಲಮುಖಿ ಆಗ್ತೀವಿ ಅಂತೇಳಿ. ಆ ಆಗೋ ಮುಖೇನ ಒಂದು ಅದ್ಭುತವಾದಂಥ ಒಂದು ವಿಶೇಷವಾದಂಥ ಜ್ಞಾನ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಆಶಯಕ್ಕೆ ನಮ್ಮ ರಾಜ್ಯ ಕಂಡಂಥ, ನಾಡು ಕಂಡ, ನಮ್ಮ ಕನ್ನಡದ ಲೋಕ ಕಂಡಂಥ ಅಪ್ಪಗೆರೆ ತಿಮ್ಮರಾಜುರವರ ನಿರ್ದೇಶನದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಸುಸಂಬಂಧಗೊಂಡಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಜಾನಪದಕ್ಕೆ ಸಂಬಂಧಪಟ್ಟಂಗೆ ನಾನೇನು ಭಾರಿ ಹೇಳಬೇಕಾಗಿಲ್ಲ, ನಾವು ನೀವೆಲ್ಲ ಜಾನಪದದ ಮಣ್ಣಲ್ಲೇ ಹುಟ್ಟಿರ್ತಕ್ಕಂಥವ್ರು, ಜಾನಪದ ಮಣ್ಣಲ್ಲೇ ಬೆಳೀತಾ ಇರ್ತಕ್ಕಂಥವ್ರು, ಜಾನಪದವನ್ನೇ ಉಣ್ತಾ ಇರ್ತಕ್ಕಂಥವ್ರು, ಜಾನಪದವನ್ನೇ ಒದ್ದು ಹಾಸ್ತಾ ಇರ್ತಕ್ಕಂಥವ್ರು. ನಮಗೆ ಗೊತ್ತಿಲ್ಲದೆ ನಾವೇನು ಜಾನಪದದ ಬಗ್ಗೆ ಭಾರಿ ಅದ್ಭುತವಾದಂಥ ಜ್ಞಾನಿಗಳು ಅಂತ ಗೊತ್ತಿಲ್ಲದೆ ಪ್ರಾಯಶಃ ಲೋಕದಲ್ಲಿರ್ತಕ್ಕಂಥವ್ರು ಇದ್ದರೆ ಅದು ಖಚಿತವಾಗಿ ನಮ್ಮೂರು ಮಣ್ಣಿನ ಮಕ್ಕಳು ಅಂತೇಳಿ, ನಮ್ಮೂರು ರೈತರ ಮಕ್ಕಳು ಅಂತೇಳಿ, ನಮ್ಮೂರು ಕೃಷಿಕರ ಮಕ್ಕಳು ಅಂತೇಳಿ. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತಿನ ದಿನಮಾನದ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ಏನದು? ನಾವೆಲ್ಲ ವಿಶ್ವ ಕುಟುಂಬಿ ಪ್ರಜ್ಞೆ ಅಂತೇಳಿ, ಗ್ಲೋಬಲ್ ವಿಲೇಜ್ ಅಂತೇಳಿ. ನೀವೆಲ್ಲ ಮನಸ್ಸು ಮಾಡಿಬಿಟ್ರೆ, ಬೆಳಿಗ್ಗೆ ಕಡೂರಿಂದ ಪ್ರಾರಂಭ ಮಾಡಿಬಿಟ್ರೆ ನೀವೆಲ್ಲ ಡೆಲ್ಲಿಗೆ ಹೋಗಿ ತಿಂಡಿ ತಿಂದು ಬೇಕಾದ್ರೆ ಮನಸ್ಸು ಮಾಡಿದ್ರೆ ಚೈನಾಕ್ಕೆ ಹೋಗಿ, ಇನ್ನೆಲ್ಲಿಗೆ ಹೋಗಿ ರಾತ್ರಿ 10 ಗಂಟೆ ಒಳಗೆ ನಿಮ್ಮ ಊರಿಗೆ ಬರ್ಬೋದು ಅಂತೇಳಿ. ಅಷ್ಟರ ಮಟ್ಟಿಗೆ ಇಡೀ ಪ್ರಪಂಚ ಒಂದು ಹಳ್ಳಿ ಆಗ್ಬಿಟ್ಟಿದೆ ಅಂತೇಳಿ. ಗ್ಲೋಬಲ್ ವಿಲೇಜ್ ಅಂತ ಅದಕ್ಕೆ ಅಂತೀವಿ. ಇಡೀ ಜಗತ್ತೇ ಒಂದು ಹಳ್ಳಿ ಆಗಿದೆ ಅಂತೇಳಿ. ನೋಡಿ, ಈ ಜಗತ್ತು ಹಳ್ಳಿ ಆಗಬೇಕು ಅಂತಕ್ಕಂಥ 21ನೇ ಶತಮಾನದ ಪ್ರಜ್ಞೆ ಏನು ರೀತಿ ಇರ್ತಕ್ಕಂಥ ನಮ್ಮವು ಗೊತ್ತಿತ್ತಲ್ರಿ, ನಮ್ಮಜ್ಜಿಗೆ ಗೊತ್ತಿತ್ತಲ್ರಿ. ಯಾಕೆ ಗೊತ್ತಿತ್ತು ಹೇಳಿ ನೋಡಿ? ಏನು ಹೇಳ್ತಾಳೆ ಹೇಳಿ? ಜಗತ್ ಪ್ರಜ್ಞೆ ಅಂತಕ್ಕಂಥ ಕಲ್ಪನೆ ಇದೆಯಲ್ಲ, ಹೇಗಿತ್ತು ನಮ್ಮ ಅಜ್ಜಿನಲ್ಲಿ? ಈಗಾಗಲೇ ನಿನ್ನಿಂದ ಕೇಳಿದ್ದೀರಾ ನೀವು, ಹಾಡು ಬೇಕಾದ್ರೂ ರಿಪೀಟ್ ಮಾಡಿದ್ದೀವಿ. ಏನಾದ್ರು ಒಳರ್ಥ? ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆವ ಈ ಭೂತಾಯ ಎದ್ದೊಂದು ಗಳಿಗೆ ನೆನೆದೇನು. ನಾನು ನಿಮ್ಗೆ ಹೇಳ್ತೀನಿರಪ್ಪ, ಜಗತ್ ಪ್ರಜ್ಞೆ ಇಲ್ಲದೆ ಇದ್ರೆ ಅಜ್ಜಿ ಹೆಂಗೆ ಆಡ್ಬೇಕಾಯ್ತು? ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ನಮ್ಮೂರ ಎರೆಹೊಲ ನೆನೆಯನ್ನ ತಂದ್ಬೋದಿತ್ತಲ್ಲ, ನಮ್ಮೂರು ಗೌಡ್ರ ತೋಟ ನೆನೆಯನ್ನ ತಂದ್ಬೋದಿತ್ತಲ್ಲ, ನಮ್ಮೂರು ಸ್ವಂತ ಯಾವುದೋ ಒಂದು ಹೊಲ ಇರುತ್ತೆ ನೆನಿಬೇಕು ಅಂತಂತಿತ್ತಲ್ಲ. ಇಲ್ಲ, ಆ ತಾಯಿಗೆ ಜಗತ್ ಪ್ರಜ್ಞೆ ಹೆಂಗಿತ್ತು? ಹೆತ್ತ ತಾಯಿ ನೆನಪು ಮಾಡ್ಕೊಳ್ಳೋ ಮುಖೇನ ಹೊತ್ತ ಭೂಮಿನೂ ಕೂಡ ಸಂರಕ್ಷಣೆ ಆಗಬೇಕು ಅಂತೇಳಿ ಇಡೀ ಜಗತ್ತನ್ನೇ ಹೊತ್ತು ನಿಂತಿರ್ತಕ್ಕಂಥ ಆ ಭೂತಾಯಿ ನೆನೆಯಬೇಕು ಅಂದರೆ ಆ ತಾಯಿನಲ್ಲಿ ಜಗತ್ ಪ್ರಜ್ಞೆ ಇದೆಯೋ ಇಲ್ವೋ? ಆ ಜಾನಪದ ಸಾಹಿತ್ಯ ಜಗತ್ ಪ್ರಜ್ಞೆ ಇಲ್ವೋ? ಗಮನಿಸಿ. ನಿಮಗೆ ನೀವೆಲ್ಲ ನೆನ್ತೀವಿ ಸೋಕಾಲ್ಡ್ ಎಜುಕೇಟ್ಸ್, ನೀವು ಟೀಚರ್ ಆಗಿದ್ದೀರಾ, ಡಿಗ್ರಿ ಮಾಡಿದ್ದೀರಾ, BA ಮಾಡಿದ್ದೀರಾ. ನಮ್ಮೊಳಗಡೆ ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಹೆಂಗಿದೆಯೋ ಗೊತ್ತಿಲ್ಲ. ನಾವು ಖಚಿತವಾಗಿ ನೀವೆಲ್ಲ ಬಯಸ್ತೀವಿ, ಏನು ನನ್ನ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಮೇರಿಕಕ್ಕೆ ಹೋಗ್ಬೇಕು, ಹೊರದೇಶಕ್ಕೆ ಹೋಗ್ಬೇಕು, ಅಷ್ಟು ಗಳಿಸ್ಬೇಕು, ಏನೇನಾಗಬೇಕು ಅಂತೇಳಿ ಬಯಸೋದು ಸಹಜ, ಅದೇನು ತಪ್ಪು ಅಂತ ಹೇಳಲ್ಲ ನಾನು. ಆದರೆ ಹಿಂದಿರ್ತಕ್ಕಂಥ ವಿಶಾಲ ಪ್ರಜ್ಞೆ ನಮ್ಮಜ್ಜಿಗೆ ಹೆಂಗಿತ್ತು? ಏನು ಬಯಸ್ತಾಳೆ ಅವಳು? ಗಮನಿಸಿ. ನಿಮಗೆ ನಮ್ಮ ಇಂಟೆನ್ಷನ್ಗೂ ನಮ್ಮ ಡಿಮ್ಯಾಂಡ್ಗೂ ನಮಗಿದ್ದಂಥ ಆ ಪ್ರಜ್ಞೆಗೂ ಆ ಅಜ್ಜಿ ಪ್ರಜ್ಞೆಗೂ ಎಷ್ಟು ವ್ಯತ್ಯಾಸ ಇದೆ? ಆಚಾರಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ನೀನು ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತೇಳಿ. ಏನು ಜಗತ್ ಪ್ರಜ್ಞೆ ಸುಳುವಲ್ಲಿದೆ ಅಲ್ವಾ ಅಂತೇಳಿ. ನೀನು ಆಚಾರಕ್ಕೆ ನಿಜ, ನಾವದು ಅರ್ಸ ಆಗಬೇಕು ಅಂತೀವಿ, ಏನು ಶಾಸಕರಾಗಿ, ಮಂತ್ರಿ ಆಗಿ, ಮುಖ್ಯಮಂತ್ರಿ ಆಗಿ, ಅದಕ್ಕೆ ಮೀರಿ ಆಸೆ ಅಲ್ರಿ ಇದು. ನೀನು ಪ್ರಭು ಆಗಬೇಕು ಅಂದ್ರೆ ನೀತಿಗೆ ಅಂತಾಳೆ. ಅರ್ಸ ಆಗೋದಾಗಲಿ, ಮಂತ್ರಿ ಆಗೋದಾಗಲಿ, ದರ್ಬಾರ್ ಮಾಡೋದಾಗಲಿ ಯಾವೂ ಅಲ್ಲ. ನಿನ್ನ ಮಾತಿನಲ್ಲಿ ಚೂಡಾಮಣಿಯಾಗಿ ಕಡೆಗೆ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಗ ಜ್ಯೋತಿ ಆಗಬೇಕು ಅಂತೇಳಿ. ಏನಾಗಿದೆ ಇವತ್ತಿನ ಕಾಲದ ಮಕ್ಕಳೆಲ್ಲ ಮತ್ತೊಬ್ಬರ ಮನಸ್ಸನ್ನು ನೋಯಿಸ್ತಕ್ಕಂಥ, ಮತ್ತೊಬ್ಬರ ಮನೆಗಳನ್ನು ಘಾಸಿ ಮಾಡತಕ್ಕಂಥ ಬೆಂಕಿಯ ಕೊಳ್ಳಿಗಳಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮಕ್ಕಳು ಬೆಂಕಿಯ ಕೊಳ್ಳಿಗಳಾಗಬಾರ್ದು. ಮತ್ತೊಬ್ಬರು ಮನೆ ಮತ್ತು ಮನವನ್ನು ಬೆಳಗಿಸ್ತಕ್ಕಂಥ ಜ್ಯೋತಿಗಳಾಗಬೇಕು, ದೀಪಗಳಾಗಬೇಕು, ನಂದಾದೀಪಗಳಾಗಬೇಕು. ಎಲ್ಲೆಲ್ಲಿ ಜ್ಯೋತಿ ಆಗಬೇಕು? ನನ್ನೂರಿಗಷ್ಟೇ ಅಲ್ಲ, ನನ್ನ ಮನೆಗಷ್ಟೇ ಅಲ್ಲ, ನನ್ನಾಡಿಗಷ್ಟೇ ಅಲ್ಲ,
ಇಡೀ ಜಗತ್ತಿಗೆ ಜಗಜ್ಯೋತಿ ಆಗಬೇಕು ಅಂತಕ್ಕಂಥ ಪ್ರಜ್ಞೆ ನಮ್ಮ ತಾಯಿಲಿದೆ ಅಂದರೆ ನಾವು ಆ ಜನಪದನ ಎಷ್ಟು ಅಧ್ಯಯನ ಮಾಡಬೇಕಲ್ವ, ಅದು ಆ ಜನಪದಲ್ಲಿರ್ತಕ್ಕಂಥ ಸತ್ವ ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯವ ಅಂತೇಳಿ, ಇದು ಜನಪದದಲ್ಲಿರ್ತಕ್ಕಂಥ ವಿಶೇಷ ಅಂತೇಳಿ ನಿಮಗೆ ಬೇಕಾದಷ್ಟು ಹೇಳಬಲ್ಲೆ ನಾವು ಅಂತೇಳಿ. ನೋಡಿ, ಈ ಜಾನಪದದಲ್ಲಿ ಏನಿಲ್ಲ ಅಂತೇಳಿ ನೀವು ಸುಮ್ಮನೆ ಯೋಚನೆ ಮಾಡಿ. ನೀವು ಏನೇನು ಯೋಚನೆ ಮಾಡ್ತೀರಿ? ಇವತ್ತಿನ ಕಾಲದ ಶಿಷ್ಟ ಸಾಹಿತ್ಯ ಅಂತಕ್ಕಂಥದ್ದು ಏನಿದೆ ಅದು ನಮ್ಗೆ ಏನೇನು ಬೋಧನೆ ಮಾಡುತ್ತೋ ಅದೆಲ್ಲವನ್ನೂ ಕೂಡ ಬೀದಿ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಹೇಳುತ್ತಲ್ಲ ನಮ್ಮ ಜನಪದ ಸಾಹಿತ್ಯ. ಏನು ಹೇಳುತ್ತೆ ಶಿಷ್ಟ ಸಾಹಿತ್ಯ? ನಿಮ್ಮೊಂದು ಸಣ್ಣ ಉದಾಹರಣೆ ಕೊಡ್ತೀನಿರಪ್ಪ. ಈ ಸಾಮಾನ್ಯವಾಗಿ ಈ ಸಾವಿಗೆ ಸಂಬಂಧಪಟ್ಟಂಗೆ ಅನೇಕ ದರ್ಶನಗಳು ಬಂದಿದೆ ಅಂತೇಳಿ, ಬದುಕಿಗೆ ಸಂಬಂಧಪಟ್ಟಂಗೆ ಬಸವಣ್ಣವರು ಇದ್ರ ಬಗ್ಗೆ ಮಾತಾಡ್ತಾರೆ. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ, ಇದ ಕಾರಂಜುವರು ಜಾತಸ್ಯ ಮರಣಂ ಧ್ರುವಮೆಂಬುದ ಬರೆದ ಕೂಡಲ ಸಂಗನ ಬರೆಯವು ಅಳಿಸುವುದು ಹರಿಬ್ರಹ್ಮಾದಿಗಳಿಗಳವಲ್ಲ, ಸಾವು ಅನ್ನೋದು ಗ್ಯಾರಂಟಿ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ನೀವು ಯಾವುದೇ ಸಾಹಿತ್ಯ ತಗೊಳ್ಳಿ ಅಂತೇಳಿ ನಿಮಗೆ ಡಿ ವಿ ಗುಂಡಪ್ಪ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಲೈನ್ ಬರೀತಾರೆ, ಗೊತ್ತಿರಬೇಕು ನಿಮಗೆ. ಏನಂತ? ಒಂದಗಳು ಹೆಚ್ಚಿರೋದು ಒಂದಗಳು ಕೊರೆ ಇರೋದು, ತಿಂದು ನಿನ್ನ ಋಣ ತೀರುತ್ತಲೇ ಪಯಣ. ಒಂದು ಅರಗಳಿಗೆ ಹೆಚ್ಚಿರೋದು ಮುಂದೆ ಕಂಕಾದಿರೋದು, ಸಂದ ಲೆಕ್ಕವುದೆಲ್ಲ ನೋಡು ಮಂಕುತಿಮ್ಮ ಅಂತೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಪ್ಪ. ಅದು ನಿಜ, ಅದು ಒಂದು ಅಗಳು ಹೆಚ್ಚಿಗೆ ತಿನ್ನಕ್ಕೆ ಬಿಡಲ್ಲ, ಒಂದು ಅರಗಳಿಗೇನು ಹೆಚ್ಚಿರಲ್ಲ, ಕರಾರುವಕ್ಕೂ ಯಮನ ಪಾಲನೆ ಎಲ್ಲಿಗೆ ಅಂತ ಫಿಕ್ಸ್ ಮಾಡಿರ್ತಾನೆ, ಅಲ್ಲಿ ಡೆಫಿನೆಟ್ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಮುಗೀತು ಅಂತೇಳಿ ಶಿಷ್ಟ ಸಾಹಿತ್ಯದಲ್ಲಿ ಇಂಥ ಅದ್ಭುತವಾದಂಥ ಇವೆಲ್ಲವೂ ಬರ್ತಾವಲ್ವ. ನಾನು ನಿಮ್ಗೆ ಹೇಳ್ತೀನಿ, ಇದನ್ನೇ ನಮ್ಮೂರಲ್ಲಿ ಯಾರಾದರೂ ಸತ್ತೋದ ದಿವಸ ನಮ್ಮ ದನಕಾಯ ಸೋಮದಣ್ಣ ಆಗಲಿ, ನಮ್ಮ ಕಳೆಕೀಳ ಬೊಮ್ಮಜ್ಜಿ ಆಗಲಿ, ಇದಕ್ಕಿಂತ ದೊಡ್ಡ ವೇದ ಅಂತ ಹೇಳುತ್ತಲ್ವಾ ಅಂದ್ಕೊಂಡಿದ್ದೀರಾ? ನಿಮಗೆ ಏನು ಹೇಳುತ್ತೆ ಹೇಳಿ ಅಜ್ಜಿ? ಬಂದೇಳಿ ಸುಂದಿರ ಮಗ, ಅದು ಯಾಕೆ ಹಂಗೆ ಹೇಳ್ತೀರ ಮಗ, ಯಾಕೆ ಹಂಗೆ ಹೇಳ್ತೀರ? ನಾವೇನು ಇಲ್ಲೇ ಇರ್ತೀವ? ಅವ್ರು ಬೆಳಿಗ್ಗೆ 6 ಗಂಟೆ ಬಸ್ಗೆ ಹೋಗಿದ್ದಾರೆ, ನಾವು 10 ಗಂಟೆ ಬಸ್ಗೆ ಹೋಗೋದು ಕಣ ಮಗ ಅಂತಾಳೆ. ಏನು ವೇದ ಅಂತ ಅದು? ಅದು ಈ ಕವಿಗಳು ಹೇಳಿರ್ತಕ್ಕಂಥ ಆಧುನಿಕ ಸಾಹಿತ್ಯ ಹೇಳೋದಕ್ಕಿಂತ ದೊಡ್ಡ ಒಂದು ಸತ್ಯನ ಈ ಆಡುಭಾಷೆ ಮುಖ್ಯ ಹೇಳ್ತಾಳಲ್ವ. ನೀನು ಹೇಳಿದಲ್ಲಿ ಮಗ, ರಾತ್ರಿನೂ ಅಷ್ಟು ಚೆನ್ನಾಗಿ ಊಟ ಮಾಡಿದ್ರು, ಮುದ್ದೆ ಊಟ ಮಾಡಿದ್ರು, ಅನ್ನ ಊಟ ಮಾಡಿದ್ರು, ಆಮ್ಲೆ ಕುಡಿದ್ರು, ಬೆಳಕದ್ರೊಳಗೆ ಇಲ್ಲ ಅಂದರೆ ಏನಂತೇಳಿ? ಯಾವ ಡಿ ವಿ ಗುಂಡಪ್ಪನವ್ರು ಹೇಳ್ತಾರಲ್ಲ, ಒಂದು ಅರಗಳಿಗೆ ಹೆಚ್ಚಿರೋದು ಒಂದು ಅಗಳು ಹೆಚ್ಚಿರೋದು ಅಂತೇಳಿ, ಅದನ್ನೇ ನಮ್ಮ ಅಜ್ಜಿ ಹೇಳ್ತಾಳಲ್ಲ, ಮಗ ರಾತ್ರಿ ಊಟ ಮಾಡಿದ್ರಲ್ಲ, ಆ ಮುದ್ದೆ ಕುಕ್ಕಿ ಮೇಲೆ ಬರ್ದಿತ್ಕೊಂಡು ಮಗ ಇದೇ ಕೊನೆ ಅಂತೇಳಿ, ಮಗ ಅಂದಗಳ ಮೇಲೆ ಬರ್ದಿತ್ಕೊಂಡು ಮಗ ಇದೇ ಕೊನೆ ಅಂತೇಳಿ, ಬಿಡು ಮಗ ಏನು ಮಾಡೋಕ್ಕಾಗಲ್ಲ, ಓದೋದ್ರ ಜೊತೆನೇ ನಾವೆಲ್ಲ ಓದೋಕ್ಕಾಗತ್ತಾ? ಸತರ್ಕುಟನೇ ಸಾಯಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ ಮಗ ಅಂತ ಹೇಳ್ತಕ್ಕಂಥ ಸಾಂತ್ವನದ ಮಾತಲ್ಲಿ ಇಂಥ ಅದ್ಭುತವಾದಂಥ ಲೋಕನೀತಿ, ಸಾರ್ವತ್ರಿಕ ನೀತಿ ಇರುತ್ತೆ ಅಂತೇಳಿ ನಂದಾದು ಕೂಡ ಒಂದು ಆಶಯ ಅಂತೇಳಿ. ನೀವು ಯಾವುದೇ ಯೋಚನೆ ಮಾಡಿ, ನಮ್ಮವ್ವ ನಮ್ಮ ಸಹೋದರಿಯರನ್ನು ಸೇರಿಸಿ ವಾಸ್ತವ ನಡೀತಾ ಇದೆ. ನಮ್ಮ ಅಪ್ಪಗಿರಿ ಸರ್ ಆಮೇಲೆ ನಿಮಗೆಲ್ಲ ಹೇಳ್ತಾರೆ, ಎಂಥ ವಿಷಾದದ ಕಾಲದಲ್ಲಿ ಇದ್ದೀವಿ, ಇಷ್ಟೆಲ್ಲ ಲಿಟ್ರೇಸಿ ರೇಟ್ 90ಕ್ಕೆ ಹೋಗಿ 97ಕ್ಕೆ ಹೋಗಿ 98ಕ್ಕೆ ಹೋಗಿ ಒಬ್ಳು ತಾಯಿಯಾಗಿ ನಾವು ಇದನ್ನು ಬಯಸ್ತೀವ ಅಂತೇಳಿ. ಒಬ್ಳು ಹೆಣ್ಣು ಬಯಸ್ತಾಳ, ಒಬ್ಳು ಅಪ್ಪ ಬಯಸ್ತಾನ. ಅಂದರೆ ನೀವು ಬೆಂಗಳೂರಲ್ಲಿ ಮಾದಪ್ಪನ ಮೆಸ್ಸು ಅಂತಿದೆ, ಅಲ್ಲಿ ನಮ್ಮ ರವೀಣ್ಣರಿಗೆಲ್ಲ ಗೊತ್ತಿರುತ್ತೆ, ಯಾರು ಹೋದರೆ ನೀವು ಹೆಣ್ಣು ನೋಡಬೇಕು ಗಂಡು ನೋಡಬೇಕು ಅಂದ್ರೆ ಅಲ್ಲೊಂದು ಬ್ಯೂರೋ ಇದೆ. ಅಲ್ಲಿ ನಾನು ಅದನ್ನು ನೋಡೋಕ್ಕೆ ಹೋಗಿದ್ದೆ, ಪ್ರಾಕ್ಟಿಕಲಿ ಅನುಭವಿಸೋಣ ಅಂತೇಳಿ. ಅಲ್ಲಿ ಹೆಂಗಿದೆಯಪ್ಪ ಅಂದ್ರೆ ಹಿಂಗೆ ಸಂತೆ ಇದ್ದಂಗೆ ಎಲ್ಲ ಬರ್ತಾರೆ, ತಾಯಿ ಮಕ್ಕಳು ಎಲ್ಲರೂ ಬರ್ತಾರೆ, ಗಂಡು ಬರ್ತವೆ, ಎಲ್ಲ ನೋಡ್ತವೆ, ಮಾಡ್ತಾರೆ, ಎಲ್ಲ ಆಗ್ತಾರೆ. ಈ ಫಸ್ಟ್ ಬಂದು ಇಲ್ಲಿ ಗಂಡ ಹತ್ರ ಮಾತಾಡ್ತಿರ್ತಾಳೆ, ಇಲ್ಲ ನಿಮ್ಮದು ಸ್ಯಾಲ್ರಿ ಎಷ್ಟು, ಎಲ್ಲ ಸರಿ ಆಗ್ಬೋದು, ಎಲ್ಲ ಸರಿ ಅಂತೇಳಿ ಇಲ್ಲಿ ಮಾತಾಡೋದು ಕುತ್ಕೊಂತಿದ್ದಂಗ್ಲೇ ತಡಿ ಆ ಕಡೆ ಒಂದಿದೆ ಅಂತಲ್ಲ ಅಲ್ಲಿಗೆ ಹೋಗ್ತಾಳೆ. ಅಲ್ಲೂ ಬಂದ ತಕ್ಷಣ ಇಲ್ಲಿ ಹೇಳಿರ್ತಾರೆ, ನಾನು ನಡೆದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಳಿದ ತಕ್ಷಣ ಒಂದು ನಿಮಿಷ ಅಲ್ಲಿ ಹೋಗಿ ಬರ್ತೀನಿ ಅಂತೇಳಿ ಇವ್ರು ಬರ್ತಾರೆ. ಅಪ್ಪ ಬಂದ ತಕ್ಷಣ ಕೇಳ್ತಾರೆ, ಏನು ಹೇಳೋದು? ಇಲ್ಲಿ ಎಲ್ಲ ಹೇಳಿದ್ದು ಪರವಾಗಿಲ್ಲ, ಅವಳು ಒಪ್ಪಿಗೆ ಇರುತ್ತೆ, ಬಟ್ ಅವಳೊಂದು ಕಂಡೀಷನ್ ಆಗ್ತಾ ಇದ್ದಾಳೆ, ಅದು ಬೇಜಾರಾಯ್ತಾ ಸ್ವಲ್ಪ. ಏನಂತೆ ಕಂಡೀಷನ್? ಅವಳದೇನು ಇಲ್ಲ, ಅದೇ ನೀವು ತಕ್ಷಣ ಬೆಂಗಳೂರಿಗೆ ಬರಬೇಕು, ಇಲ್ಲ ಎಲ್ಲರೂ ಮನೆ ಮಾಡೋಣ, ನಿಮ್ಮ ಅಪ್ಪ ನಿಮ್ಮ ಜೊತೆ ಅಂತೂ ಬರೋಂಗಿಲ್ಲ, ನಿಮ್ಮ ಅಪ್ಪ ಬರೋಂಗಿಲ್ಲ, ಆ ಕಂಡೀಷನ್ ಇದ್ದರೆ ತಡಿ ಬಂದು ಅಲ್ಲೊಂದು ಇತ್ತು ಅಲ್ಲಿ ಓಡೋಗ್ಬಿಟ್ಲು ಅವಳು. ಆಗಲೇ ಇನ್ನೊಂದಕ್ಕೆ ಹೋಗಿದ್ರೆ ಈ ಅಪ್ಪ ಹೆಂಗಿದ್ದಾರೆ ಅಂದರೆ, ಅಲ್ಲ ಅದು ನೀವು ಸ್ವಲ್ಪ ಯೋಚನೆ ಮಾಡಿ. ನನ್ನ ಮಗಳೇನು ಇಲ್ಲದ್ದು ಕೇಳ್ತಾ ಇಲ್ಲ, ಲೋಕಾರೂಢಿ ಮಾತು ಇವತ್ತು ಹಂಗೆ. ಹಾಗೆ ಜೊತೆಗೆ ನೀವಿಬ್ಬರು ಚೆನ್ನಾಗಿರೋದೇ ಬೇಕು ಅಂತೇಳಿ ಅಪ್ಪವನೇ ಹೇಳ್ತಾರೆ ಅಂತೇಳಿ, ಅವರು ಸಮೇತ ಅದನ್ನೇ ಹೇಳ್ತಾರೆ, ಅದನ್ನೇ ಫೋರ್ಸ್ ಮಾಡ್ತಾರೆ, ಅದನ್ನೇ ರೆಕಮೆಂಡ್ ಮಾಡ್ತಾರೆ, ಶಿಫಾರಸು ಮಾಡ್ತಾರೆ, ಅದನ್ನು ಜಸ್ಟಿಫೈ ಮಾಡ್ತಾರೆ. ನೋಡಿ ಹೆಂಗೆ ಯೋಚನೆ ಮಾಡಿದ್ರೆ ನಾನು ಹೇಳ್ತೀನಿ ಅಂತೇಳಿ. ಏನು ವಿಚಿತ್ರವಾದಂಥ ಕಾಲಘಟ್ಟದಲ್ಲಿ ಇದೀವಲ್ವ, ಇದು ತಾನೆ. ಈಗ ನೋಡಿ, ನಮ್ಮ ಅಜ್ಜಿ ಏನು ಓದಿದ್ಲ, ನಮ್ಮವೇನು ಓದಿದ್ಲ? ನೀವು ಸುಮ್ಮನೆ ಗಮನಿಸಿ, ಅವಳು ಮೊಮ್ಮಗಳನ್ನಾಗಲಿ ಇನ್ಯಾರಾಗಲಿ ಗಂಡನ ಮನೆಗೆ ಕಳಿಸ್ಕೊಡ್ಬೇಕಾದ್ರೆ ಸಾರ್ವತ್ರಿಕವಾದಂಥ ಲೋಕನೀತಿ ಅಲ್ರಿ ಅದು. ಇನ್ನು 1000 ವರ್ಷ ಆದರೂ ಸಮೇತ ಅಪ್ಲೈ ಆಗ್ತಕ್ಕಂಥ ನೀತಿ ಹೇಳ್ತಾಳಲ್ರಿ ಅವಳು. ಹೋಗ್ತಾ ಇದೀವ ಗಂಡನ ಮನೆಗೆ, ಹೆಂಗಿರ್ಬೇಕು ನೀನಲ್ಲಿ? ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು, ಹೊತ್ತಾಗಿ ನೀಡಿದರೂ ಉಣಬೇಕು ನನ್ನ ಮಗಳೇ, ತವರಿಗೆ ಉತ್ತಮರ ಹೆಸರು ತರಬೇಕು ಅಂತೇಳಿ. ಮಾತುಗಂಟಿ ಮಗಳಲ್ಲ, ತಾಟಗಿತ್ಯ ಸೊಸೆಯಲ್ಲ, ತೂಪುರದ ಚಕ್ಕೆ ಒಲೆಗಲ್ಲ ಮಗಳೇ, ತವರಿಗೆ ಮಾತಾ ತಂದೋಳು ಮಗಳಲ್ಲ ಅಂತೇಳಿ. ತೂಪುರ ಚಕ್ಕೆ ಅಂದರೆ ಬಹುಶಃ ಟೀಚರ್ಸ್ಗೂ ಗೊತ್ತಿಲ್ಲ ಅಂತ ಅಂದ್ಕೊಂತೀನಿ ನಾನು ಅಂತೇಳಿ. ಗೊತ್ತಲ್ಲ ನಿಮಗೆ? ಬೀಡಿ ಕಟ್ಟಕ್ಕೆ ಅಂತೇಳಿ ಒಂದು ತೂಪುರದಲ್ಲಿ ಅಂತ ಬರೋದು. ಹಿಂದೆಲ್ಲ ನಮ್ಮವು ಸೌದಿ ಮಾಡ್ಬೇಕಾದ್ರೆ ಮಿಸ್ ಆಗಿ ಅಂದ್ರೆ ತೂಪುರ ಚಕ್ಕೆ ಬಂತು ಅಂದರೆ ಅಪ್ರಾಣೆ ಅಡುಗೆ ಮಾಡೋಕ್ಕಾಗ್ತಿರಲ್ಲ, ಪಟ 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 ಅಂತೇಳಿ ಒಲೆಲ್ಲ ಸಿಡಿದು ಬಿಡೋದು ಅದು ಅಂತೇಳಿ. ಅದಕ್ಕೆ ಜಾನಪದ ಸಾಹಿತ್ಯ ಗೊತ್ತಾಗಬೇಕು ಅಂದರೆ ನಾವು ನೆಲಮುಖಿಯಾಗಿರಬೇಕು ಅಂತೇಳಿ, ಅದು ಗೊತ್ತಿದ್ದಾಗ ಮಾತ್ರ ಇದು ಅರ್ಥವಾಗುತ್ತೆ ಅಂತೇಳಿ, ಆಗ ಮಾತ್ರ ಅದು ಗೊತ್ತಾಗುತ್ತೆ ಅಂತೇಳಿ. ಏನು ಅದ್ಭುತವಾದ ಪ್ರಜ್ಞೆ ಅಲ್ವಾ? ಕಡೇ ಒಂದು ಅದ್ಭುತವಾದ ನೀತಿ ಹೇಳ್ತಾಳೆ. ನೀನು ಹೆಂಗಿರಬೇಕು ಅಂದರೆ, ಇವತ್ತು ಬಿಡಿ ನಮ್ಮ ಮಗಳಿಗೇನು, ನಮಗೂ ಅಮೇರಿಕ ಹತ್ರ ಆಗಿದೆ, ಎಲ್ಲ ಬಾರಿ ಇಡೀ ಪ್ರಪಂಚ ಹತ್ರ ಆಗಿದೆ, ಪಕ್ಕದ ಮನೆ ದೂರ ಆಗ್ಬಿಟ್ಟಿದೆಯಲ್ಲ. ಆದರೆ ಆ ಅಜ್ಜಿ ಹೇಳೋದೇನು ಹೇಳಿ,
ಮಗಳೇ, ಅಪರೂಪಕ್ಕೆ ನಿನ್ನ ಗಂಡನ ಮನೆಗೆ ಹೋಗ್ತಾ ಇದೆಯಾ, ಅಲ್ಲಿ ಹೆಂಗಿರಬೇಕು ಅಂದರೆ ದೊರೆ ಕೆಡಿಸ್ಕೊಂಡ್ರು ನೆರೆ ಕೆಡಿಸ್ಕೋಬಾರ್ದು ಅಂತೇಳಿ. ನೆರೆಮನೆ ಸಿರಿದೇವಿ ನೀನಾಗಿ ಬಾಳಮ್ಮ, ಮನೆಯೋಳು ಭೇದ ಬಗೆಬೇಡ, ಮಗಳೇ ತುಂಬಿದ ಮನೆಯ ಒಡಿಬೇಡ ಅಂತೇಳಿ. ಈ ತುಂಬಿದ ಮನೆ ಅಂತಕ್ಕಂಥ ಕಾನ್ಸೆಪ್ಟ್ ಇದೆಯಲ್ಲ, ಪರಿಕಲ್ಪನೆ ಇದೆಯಲ್ಲ, MA ಮಾಡ್ರೆ ಕನ್ನಡ MA ಮಾಡ್ರಿಗೂ ಅಂದ್ರೆ ಅರ್ಥ ಹೋಗುತ್ತೆ ಕೇಳಿ ನಿಮಗೆ. ಏನು ಅದ್ಭುತವಾದ ಶಬ್ದ ಅಲ್ವಾ ತುಂಬಿದ ಮನೆ ಅಂತೇಳಿ. ಈಗಲೂ ಕೂಡ ನೀವು ನೋಡಿ, ನೀವು ಹಳ್ಳಿದೊಬ್ರು ಒಳ್ಳೆ ತಾಯಿ ಇದ್ದರೆ, ಒಳ್ಳೆ ಸಹೋದರಿ ಇದ್ದರೆ, ಒಳ್ಳೆ ಅಣ್ಣ ಇದ್ದರೆ, ಒಳ್ಳೆ ತಮ್ಮ ಯಾರನ್ನಾರು ನೋಡಿದ ತಕ್ಷಣ ಅಯ್ಯೋ ಅವರೇ ನಮ್ಮ ರಾಮಣ್ಣ ಮಗ ತುಂಬಿದ ಕೊಡಾಕಣ್ಣ ಮಗ, ಅಯ್ಯೋ ಅವಳೇ, ಅಯ್ಯೋ ತಿಮ್ಮಕ್ಕ, ಅಯ್ಯೋ ಮನೆಗಳು ತುಂಬಿದ ಕೊಡಾಕಣ್ಣ ಮಗ ಅಂತೇಳಲ್ವಾ. ಈ ತುಂಬಿದ ಕೊಡದ ಕಲ್ಪನೆ ಇದೆಯಲ್ಲ, ಇದು ಶಿಷ್ಟ ಸಾಹಿತ್ಯದಲ್ಲಿ ನಾವು ಓದ್ತೀವದನ್ನ. ತುಂಬಿದ ಕೊಡದ ಪ್ರಜ್ಞೆ ಅನ್ನೋದು ಇದೆಯಲ್ಲ, ಆದ್ರೆ ಅಜ್ಜಿಗೆ ಗೊತ್ತಾಗಿದೆಯಲ್ರಿ ಏನು ತುಂಬಿದ ಕೊಡ ಅಂದರೆ. ನಾನು ಖಚಿತವಾಗಿ ಹೇಳ್ತೀನಿ, ನಿಮಗೂ ಕೂಡ ಆ ಪರಿಕಲ್ಪನೆಯನ್ನು ಗ್ರಹಿಸೋಕ್ಕಾಗಲ್ಲ. ಯಾಕೆಂದರೆ ಅನುಭವದಿಂದ ನಾವು ದೂರ ಇದ್ದೀವಿ ಅಂತೇಳಿ. ನಿಮ್ಗೆ ಅದು ಅನುಭವ ಆಗಬೇಕು ಅಂದರೆ ನೀವು ನಲ್ಲಿಲಿ ನೀರು ಹಿಡ್ಕೊಂಬಂದಿರೋದಲ್ಲ, ಅದು ನಲ್ಲಿಲಿ ಹೋಗಿ ಬಂದಿಗೆಲ್ಲಿ ನೀರು ಹಿಡ್ಕೊಂಬತ್ತೀವಿ ಅದಲ್ಲ. ಆ ಕೊರಳಿಗೆ ಆ ಬಿಂದಿಗೆಗೆ ಸೇದೆ ಕಂಡಿಲ್ ಕಟ್ಟಿ ಬಾವಿಂದ ಸೇದ್ತೀವಲ್ಲ, ಕಲ್ಪನೆ ಮಾಡ್ಕೊಳ್ಳಿ. ಸ್ವಲ್ಪ ಹಿಂದಕ್ಕೆ ಹೋಗಿ ನೀವು ಸೇದಿದ್ರಿ, ನಮ್ಮ ಹೂಗಳು ಸೇದಿದ್ರು. ಏನೋ ತುಂಬಿದ ಕೊಡ, ನಮ್ಮ SV ಪರಮೇಶ್ವರ ಭಟ್ರು ಇದನ್ನು ಬರೀತಾರೆ, ಅವ್ರ ಕವನದಲ್ಲಿ ಬರೀತಾರೆ. ಕೊಡದ ಬಗ್ಗೆ ಬರೀತಾರೆ. ನಿನ್ನ ಕೊರಳಿಗೆ ಬಿಗಿವರು, ನೇಣಾಕ್ತೀವಲ್ವ, ನಿನ್ನ ಕೊರಳಿಗೆ ಬಿಗಿವರು, ಬಾವಿಗೆ ಬಿಡುವರು, ಆಳಕ್ಕೆ ಮುಳುಗಿಸುವರು, ಮತ್ತೆ ಮೇಲೆಳೆವರು, ಆದರೂ ನೀನವರಿಗೆ ತಣ್ಣೀರನ್ನೇ ಕೊಡವೆ, ನೀ ಧನ್ಯ ಕೊಡವೆ ಅಂತೇಳಿ. ಏನು ಅದ್ಭುತ ಅಲ್ವಾ ಅದು. ಆ ಕೊಡದ ಕಲ್ಪನೆ ಶಿಷ್ಟ ಸಾಹಿತ್ಯದಲ್ಲಿ ಗೊತ್ತಾದಾಗ ನಮ್ಮ ಅಜ್ಜಿಯನ್ನು SV ಪರಮೇಶ್ವರ ಭಟ್ರು ತುಂಬಿದ ಕೊಡದ ಬಗ್ಗೆ ಓದಿದ್ಲಾ? ಏನಿಲ್ಲ ಅಲ್ವಾ. ಆದವ್ರು ಬಯಸಿದ್ದೇನೋ ಇಡೀ ಮನೆಗೆ ನೀನೊಂದು ತುಂಬಿದ ಕಣ್ಣಾಗಬೇಕು, ತುಂಬಿದ ಮನೆ ಆಗಬೇಕು, ಆ ತುಂಬಿದ ಮನೇನ ಒಡಿಬೇಡ ಅಂತೇಳಿ. ತುಂಬಿದ ಅಂದರೆ ಅದೊಂದು ಪರಿಪೂರ್ಣತೆಯ ಸಂಕೇತ ಅಂತೇಳಿ. ಅದೊಂದು ಅದ್ಭುತವಾದಂಥ ಒಂದು ಆತ್ಯಂತಿಕವಾದಂಥ ಸುಖದ ಪಾಯಿಂಟ್, ಅದು ಬಿಂದು ಅಂತೇಳಿ. ಹಂಗಿರ್ತವ ಮನೆ, ಆ ಮನೆ ಒಡಿಬೇಡ ಅಂತ ಹೇಳ್ತಾರಲ್ಲ, ಇದಾ ತಾಯಿ ಕಲ್ಪನೆ ಅಲ್ವೇ ಅಂತೇಳಿ. ನಿಮಗೆ ಜಸ್ಟ್ ಒಂದು 2-3 ಹಿಂಟ್ಸ್ ಕೊಡ್ತೀನಿ ಅಷ್ಟೇ. ನಾನು ಹೋಗಲಿ ಮೆಡಿಕಲ್ ಸೈನ್ಸ್ ಇರಲ್ವ ನಮ್ಮ ಜನಪದ ಸಾಹಿತ್ಯದಲ್ಲಿ, ಹೋಗಲಿ ನಮ್ಮ ಜನಪದ ಸಾಹಿತ್ಯದಲ್ಲಿ ಎನ್ವೈರನ್ಮೆಂಟಲ್ ಸೈನ್ಸ್ ಇಲ್ವಾ. ನಾವು ಇವತ್ತು ಹೇಳ್ತೀವಲ್ವಾ, ಏನಂತೀವಿ, ಪರಿಸರ ಹಾಳಾಗ್ತಾ ಇದೆ, ಗ್ಲೋಬಲ್ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ವಿಪರೀತ ಆಗ್ತಾ ಇದೆ, ಹಾಗಾಗಿ ನಾವೇನು ಮಾಡಬೇಕು, ಮನೆಗೊಂದು ಮರ ಅಂತೀವಿ. ಮರ ನೆಟ್ಟರೆ ನಾವು ಬದುಕಕ್ಕೆ ಸಾಧ್ಯ, ವನ ಸಂಪತ್ತು ಸಂರಕ್ಷಣೆ ಮಾಡಬೇಕು, ಮರ ಬೆಳಿಬೇಕು ಅಂತೀವಲ್ಲ. ನಮ್ಮಜ್ಜಿ ವುಡ್ ಸೈನ್ಸ್ ಓದಿದ್ಲಾ? ನಮ್ಮಜ್ಜಿ ಏನಾರು ಆ ಸೈನ್ಸ್ ಓದಿದ್ಲಾ? ಒಂದು ಗಾದೆ ಕಟ್ಟಿದ್ರಲ್ವ, ಏನು ಹೇಳಿ, ಲೇ ಮಗ ಮರ ಕಡಿಬೇಡ, ಯಾಕೆಂದರೆ ವೃಕ್ಷ ಕಡಿದ್ರೆ ಭಿಕ್ಷೆ ಬಿಡದೆ ಗತಿ ಅಂತೇಳಿ. ಗಾದೆ ಗೊತ್ತಾ ನಿಮಗೆ? ಹೆಂಗೆ ಹುಟ್ಟಿದ್ದದು? ವೃಕ್ಷ ಕಡಿದ್ರೆ ಭಿಕ್ಷೆ ಬೇಡದೆ ಗತಿ ಅಂತೇಳಿ. ಲೇ ಮಗ ತಿಳ್ಕೊಳ್ಳ, ಮರ ನೆಟ್ರೆ ವರ, ಕಡಿದ್ರೆ ಬರ ಅಂತೇಳಿ. ಗೊತ್ತಿತ್ತಲ್ಲ ತಾಯಿಗೆ. ಈಗ ನೀವೇನು ಹೇಳ್ತಿಲ್ಲವಲ್ಲ, ಗೊತ್ತಿತ್ತ ಇಲ್ವ ತಾಯಿ? ನೋಡಿ, ಆ ತಾಯಿಗೆ ಸುಮ್ಮನೆ ಪರಿಸರದ ಸೆನ್ಸ್ ಹೆಂಗಿದೆ ಅನ್ಲಿಕ್ಕೆ ನಿಮ್ಗೆ ಒಂದೇ ಒಂದು ಮಾತು ನೀವು ಗಮನಿಸಿ. ನಿಮಗೆ ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆದಂಡೆಯಲ್ಲಿರುವ ಕರಿಕೆಯ ಕುಡಿಯಂಗೆ ಹಬ್ಬಾಲಿ ಅವರ ರಸಬಳ್ಳಿ ಅಂತೇಳಿ. ಅವಳ ರಸಬಳ್ಳಿ ಒಬ್ಬಬೇಕು ಅಂತೇಳಿ ಬಳಸ್ತಾಳಲ್ಲ, ಅದಕ್ಕೆ ಬಳಸಿರೋದು ಯಾವ್ದು ಉದಾಹರಣೆ, ದೃಷ್ಟಾಂತ ಯಾವ್ದು ಬಳಸಿ ಹೇಳೆ? ಸಿಂಬಲ್ ಸಂಖ್ಯೆ ಕರಿಕೆ. ಈ ಕರಿಕೆ ಗಮನಿಸಿ ನಿಮಗೆ. ನಮ್ಮ ಎರೆಹೊಲ ಕೇಂದ್ರ ಇಲ್ಲಿ ನಮ್ಮ ಟೀಚರ್ ಇದ್ದಾರೆ, ನಿಮ್ಮಲ್ಲೆಲ್ಲ ಎರೆಹೊಲ ಇದ್ದಾವೆ. ಈ ಕರಿಕೆ ಹೋಗ್ಬೇಕು ಅಂದರೆ ಅಣ್ಣ ಅದಕ್ಕೆ 7 ಬಡ್ಡೆ ಇರುತ್ತಂತ ಕಾರಣ, 7 ಗೆಡ್ಡೆ ಇರುತ್ತಂತೆ, ಕರಿಕೆ ತೆಗಿಯೋದೇ ಕಷ್ಟ ಅದು ಅಂತೇಳಿ. ನೀವು 7 ಸರಿ ಕಬ್ಬದ ನೀರು ಹೊಡೆದ್ರೂ ಸಮೇತ ಕರಿಕೆ ಬರ್ತಾನೆ ಇರುತ್ತೆ. ಅದು ಆ ಕರಿಕೆ ಗುಣ ಅದು. ನಿಮ್ಗೆ ಆಶ್ಚರ್ಯ ಅಂದರೆ ಅಜ್ಜಿ ಏನು ಹೇಳ್ತಾಳೆ ಹೇಳಿ, ಅವಳು ನೀವು ಮಾಮೂಲಿ ನಮ್ಮ ಹೊಲದಲ್ಲಿ ಬೆಳೀತಕ್ಕಂಥ ಕರಿಕೆನೇ 8 ಸರಿ ಬೇಸ ಹೊಡೆದ್ರೂ ಕೀಳಕ್ಕಾಗಲ್ಲ. ಅವಳು ಏನು ಹೇಳ್ತಿದ್ದಾಳೆ, ಎಲ್ಲೋ ಹೊಲದ ಬೆಳೆಯೋ ಕರಿಕೆ ಅಲ್ಲ, ಹೊಳೆದಂಡೆಯಲ್ಲಿರುವ ಕರಿಕೆಯ ಗುಡಿ ಸದಾ ಹಸಿರಿರುತ್ರಿ, ತಂಪಿರುತ್ರಿ. ಆ ಕರಿಕೆ ಬತ್ತಕ್ಕೆ ಸಾಧ್ಯನಾ? ಆ ಕರಿಕೆ ಹಾಳಾಗಕ್ಕೆ ಸಾಧ್ಯನಾ? ಅಂದರೆ ನನ್ನ ಮತ್ತು ತವರಿನ ಸಂಬಂಧ ಇದೆಯಲ್ಲ, ಯಾವತ್ತೂ ಕೂಡ ಒಣಗದಂಗೆ, ಯಾವತ್ತೂ ಕೂಡ ಬತ್ತದಂಗೆ, ಇಡೀ ನನ್ನ ಅಣ್ತಂಬಗಳು ಬೆಳ್ಳಿ ಹಂಗೆ ಒಬ್ಬಬೇಕು ಅಂತ ಹೇಳ್ತಾಳಲ್ಲ, ಇದಲ್ಲವೇ ಉಪಮೆ ಅಂತೇಳಿ, ಇದಲ್ವೇ ದೃಷ್ಟಾಂತ ಅಂತೇಳಿ, ಇದಲ್ವೇ ಒಂದು ನಿದರ್ಶನ ಅಂತೇಳಿ ಹೆಂಗೆ ಕೊಡ್ತಾಳಲ್ವ. ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆದಂಡೆಯಲ್ಲಿರುವ ಕರಿಕೆಯ ಕುಡಿಯಂಗೆ ಹಬ್ಬಾಲಿ ಅವರ ರಸಬಳ್ಳಿ ಅಂತೇಳಿ. ಇದು ಒಳಗಿದ್ದಂಥ ಒಂದು ಅದ್ಭುತವಾದಂಥ ಎನ್ವೈರನ್ಮೆಂಟಲ್ ಸೈನ್ಸ್, ಮರಜ್ಞಾನ ಅಂತೇಳಿ. ಈಗ ನಿಮಗೆಲ್ಲ ಗೊತ್ತಿದೆ, ನಾವು ಅದು ಅನುಭವಿಸಿದ್ರು ಸಮೇತ ನಮಗೆ ಅದು ಗೊತ್ತಾಗುತ್ತೆ, ಹಂಗೆ ಗೊತ್ತಿಲ್ಲ. ಏನು ಹೇಳ್ತಾಳೆ ಅವಳು, ಈಗ ನಮ್ಗೆ ಆಧುನಿಕ ಸಾಹಿತ್ಯದಲ್ಲಿ ಬರ್ತೇವೆಲ್ಲ. ಹೇಗೆ ಬರ್ತವೆ ಆಧುನಿಕ ಸಾಹಿತ್ಯದಲ್ಲಿ ಅಂದರೆ, ಒಂದು ಮರದ ಬಗ್ಗೆ ನಮ್ಮ ಜರಗ್ನಲ್ಲಿ ಒಂದು ಕವನ ಬರೆದಿರಿ, 4 ಲೈನ್ ಅದು. ಆ 4 ಲೈನಲ್ಲಿ ಏನು ಬರೀತಾರೆ ಅವರು, ಒಂದು ಮರ ಹಣ್ಣು ಬಿಡ್ತಕ್ಕಂಥ ಮರ ಆದರೆ 1000 ಜನ ಅದ್ರ ಹಣ್ಣು ತಿಂತೀವಿ, ಅದು ನೆರಳು ಕೊಡ್ತಕ್ಕಂಥ ಮರ ಆದರೆ 1000 ಜನ ಅದು ನೆರಳು ಅನುಭವಿಸ್ತೀವಿ. ಆ ಮರವನ್ನು ನಾವು ನೀವೇಂದ್ರೆ ಕಡಿದು ಬಿಟ್ರೆ ಒಂದು ಮನೆಗೆ ಬಾಗ್ಲಾಗತ್ತಲ್ವ, ಒಂದು ಮನೆಗೆ ಕಿಟಕಿ ಆಗುತ್ತಲ್ವ, ಒಂದು ಮನೆಗೆ ತೊಲೆ ಆಗುತ್ತಲ್ವ. ಅದನ್ನು ಅವ್ರು 4 ಸಾಲಲ್ಲಿ ಹೇಳ್ತಾರೆ. ಹಲವಾರು ವರ್ಷ ನೆರಳಾಗಿ ನಿಂತ ಮರ, ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. ನಿಮ್ಮ ಮನೇಲಿ ನೋಡಿ, ಹಳೆ ಕಾಲದಲ್ಲಿ 100 ವರ್ಷ ತೊಲೆವು. ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ, 100 ವರ್ಷ ಆಳಿದ ರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ ಅಂತೇಳಿ.
ಅರ್ಥವಾಯ್ತಲ್ಲ ನಿಮಗೆ? ಶಿಷ್ಟ ಸಾಹಿತ್ಯದ ತಾಕತ್ತು ಗೊತ್ತಾಯ್ತಲ್ಲ ನಿಮಗೆ? ಇಲ್ಲಪ್ಪ ಒಂದು ಭಾರಿ ವರ್ಷ ಆಳಿದಾನೆ ಅಂತೇಳಿ ನಮ್ಮ ಅರಸರ ಸಮಾಧಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಯಾರೇ ಆಗಿರಲಿ ಏನೊಂದು 20 ಅಡಿ ಹಣ ತಾಳಕ್ಕೆ ಕುಣ್ತೀವ? ಇಲ್ಲಲ್ವಾ? ಅಥವಾ ಇಲ್ಲಪ್ಪ ಇದು ಭಾರಿ ನಮ್ಮ ಧರ್ಮಾಧಿಕಾರಿಗಳು ಅಂತೇಳಿ ಏನು ಭಾರಿ 20 ಏನಿಲ್ಲಲ್ವಾ? ಎಲ್ಲ ತಾನೇ ಇಷ್ಟೇ. ಹಾಗೆ ಮರ ಇದೆಯಲ್ಲ ಅದು ನಿಜವಾದ ಅರಸನಿಗಿಂತ ಮಿಗಿಲಾದ್ದು ಅಂತ ಹೇಳ್ತಾರಲ್ಲ, ಅಂಥದ್ದನ್ನೇ ಆ ವುಡ್ ಸೈನ್ಸ್ ಇದೆಯಲ್ಲ ನಮ್ಮ ಅಜ್ಜಿಗೆ ಗೊತ್ತಿತ್ತು ಅಂತೇಳಿ ಏನು ಹೇಳ್ತಾಳೆ ಅವಳು? ಏನು ಹೇಳ್ತಾಳೆ? ಬ್ಯಾಸಾಗಿ ದಿವಸಾಕ ಬೇವಿನ ಮರ ತಂಪ. ಏನು ಅದ್ಭುತ ಅಲ್ವಾ ಅದು? ಬೇಸಿಗೆ ದಿವಸ ಬೇವಿನ ಮರದ ಮೇಲಿಗೆ ಎಷ್ಟು ತಂಪಾಗತ್ತೆ ರೀ, ಎಷ್ಟು ಆಕ್ಸಿಜನ್ ಇರುತ್ತಲ್ವ? ಬ್ಯಾಸಾಗಿ ದಿವಸಾಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳೆ ತಂಪ, ಹಡೆದವ್ವ ನೀ ತಂಪ ನನ್ನ ತವರಿಗೆ ಅಂತೇಳಿ ತಾಯಿ ಮಹತ್ವನ, ತಾಯಿ ತಂಪನ್ನು ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಆತ ಎಷ್ಟು ಮಟ್ಟಿಗೆ ಹೇಳ್ತಾಳೆ ಅಂತೇಳಿ, ಇದು ಅವಳಲ್ಲಿರ್ತಕ್ಕಂಥ ಲೋಕಜ್ಞಾನ ಅಂತೇಳಿ. ಕಡೆಗೆ ಒಂದು ಮೆಡಿಕಲ್ ಸೈನ್ಸ್ ಹೆಂಗಿತ್ತು ಅನ್ನಲಿಕ್ಕೆ ಒಂದೇ ಒಂದು 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 ಅದ್ಭುತವಾದಂಥ ಗೀತೆ ಇದೆ ಜನಪದ ಗೀತೆಯಲ್ಲಿ. ಅದು ಖಚಿತವಾಗಿ ಮೆಡಿಕಲ್ ಸೈನ್ಸೇ. ಈಗ ನೀವು ನಮ್ಮ ಅಕ್ಕಂಗಿಯರಾಗಲಿ, ನೀವಾಗಲಿ, ನಮ್ಮ ಸಹೋದರರೇ ಆಗಲಿ, ನಾವು ಪ್ರೆಗ್ನೆಂಟ್ ಆದಾಗ, ಗರ್ಭಿಣಿ ಆದಾಗ ನೀವು ಆಲೋಪತಿ ಮೆಡಿಸಿನ್ಗೆ ಹೋಗಿ ನೀವು ಡಾಕ್ಟ್ರ್ ಏನು ಹೇಳ್ತಾರೆ? ನಿಮಗೆ ವಿಟಮಿನ್ ಇಲ್ಲ, FS ಕಮ್ಮಿ ಆಗಿದೆ, ಫೆರಸ್ ಸಲ್ಫೇಟ್ ಮಾತ್ರೆ ತಾಳಿ, ಇಂಜೆಕ್ಷನ್ ತಾಳಿ ಎಲ್ಲ ತುರುಕ್ತೀವಲ್ವಾ, ಎಲ್ಲ ಕೊಡ್ತಾರಲ್ವಾ? ಕೊಡ್ತಾರೆ ತಾನೆ? ಆ ಅಜ್ಜಿ ನೀವು ಸೀಮಂತ ಮಾಡ್ಬೇಕಾದ್ರೆ 4 ಜನ ಕೂತ್ಕೊಂಡು ನಮ್ಮ ಲಕ್ಷ್ಮೀ ದೇವಕ್ಕೆ ನಂಗೆ ಹಾಡು ಹೇಳೋರು ಅವರು, ಸೀಮಂತದ ಪದ ಅಂತೇಳಿ. ಸೀಮಂತ ಮಾಡ್ಬೇಕು ನಾನು ಅಂದ್ಕೊಂಡಿದ್ದೆ ಇವ್ರು ಎಲ್ಲಿ ಓದಿದ್ರು ಈ ಮೆಡಿಕಲ್ ಸೈನ್ಸಾ, ಇವ್ರಿಗೆ ಎಲ್ಲಿತ್ತು ಈ ಆಯುರ್ವೇದಿಕ್ ಸೈನ್ಸ್ ಅಂತೇಳಿ. ಆ ಗರ್ಭಿಣಿ ಸ್ತ್ರೀ ಏನನ್ನು ಬಯಸ್ತಾಳೆ ಅಂತಕ್ಕಂಥದ್ದು ಹಾಡಲ್ಲಿ ಹೇಳ್ತಾಳೆ ಅವಳು. ಗಮನಿಸಿ ನಿಮಗೆ, 1 ತಿಂಗಳ ನಾರಿ ಒಂದನ್ನೇ ಬಯಸಿದಳು ಚೆಂದಾಗಿ ಬೆಳೆದ ಎಳೆನೆಲ್ಲಿ ಅಕ್ಕಯ್ಯ, 2 ತಿಂಗಳ ನಾರಿ ಎರಡನ್ನೇ ಬಯಸಿದಳು ಎಡಗೈಯ ಉಪ್ಪು ಹುಣಸೆ ಹಣ್ಣಕ್ಕಯ್ಯ, 3 ತಿಂಗಳ ನಾರಿ ಮೂರನ್ನೇ ಬಯಸಿದಳು ಮೂಡಾದ ದಿಕ್ಕ ಮಾವಿನಕಾಯಿ ಅಕ್ಕಯ್ಯ, 4 ತಿಂಗಳ ನಾರಿ 4ನೇ ಬಯಸಿದಳು ಕಾಗೆ ಹಣ್ಣು ಕೈ ತುಂಬ ಅಕ್ಕಯ್ಯ, 5 ತಿಂಗಳ ನಾರಿ 5ನೇ ಬಯಸಿದಳು ಕೊಯ್ದ ಮುಲ್ಲಿಗೆ ಜಡಮುಡಿಗೆ ಅಕ್ಕಯ್ಯ, 6 ತಿಂಗಳ ನಾರಿ 6ನೇ ಬಯಸಿದಳು ಆರಿದ ಅನ್ನ ಕೆನೆಮೊಸರು ಅಕ್ಕಯ್ಯ, 7 ತಿಂಗಳ ನಾರಿ 7ನೇ ಬಯಸಿದಳು ಎಳೆಳೆ ತುಪ್ಪ ತಟ್ಟೆ ತುಂಬ ಅಕ್ಕಯ್ಯ, 8 ತಿಂಗಳ ನಾರಿ 8ನೇ ಬಯಸಿದಳು 8 ಮೊಸರು ಬಾಯಿ ತುಂಬ ಅಕ್ಕಯ್ಯ, 9 ತಿಂಗಳ ನಾರಿ 9ನೇ ಬಯಸಿದಳು ಹೇಳಿ ಕಳುವೆ ಆಳೋ ತೌರೂರಿಗೆ ಅಕ್ಕಯ್ಯ. ಈಗ ನೀವು ಯೋಚನೆ ಮಾಡಿ, ಇಷ್ಟು ಬಯಸಿದಾಳಲ್ಲ, ಅವಳು ಹೇಳಿರ್ತಕ್ಕಂಥದ್ರಲ್ಲಿ ಇವತ್ತಿನ ಡಾಕ್ಟ್ರ್ ಹೇಳ್ತಕ್ಕಂಥ ಯಾವ ವಿಟಮಿನ್ ಇಲ್ಲ, ಯಾವ FS ಇಲ್ಲ. ಎಳೆ ನೆಲ್ಲಿಕಾಯಿ ಹೇಳ್ತಾಳೆ, ಹುಣಸೆ ಹಣ್ಣು ಹೇಳ್ತಾಳೆ, ಮೂಡೋದಿಕ್ಕೆ ಮಾವಿನಕಾಯಿ ಹೇಳ್ತಾಳೆ, ಆರ್ದನ್ನ ಹೇಳ್ತಾಳೆ, ಕೆನೆ ಮೊಸರು ಹೇಳ್ತಾಳೆ, ಎಳೆ ತುಪ್ಪ ಹೇಳ್ತಾಳೆ, 8 ಮೊಸರು ಹೇಳ್ತಾಳೆ. ಏನು ಅದ್ಭುತ ಅಲ್ವಾ? ಫುಡ್ ಸೈನ್ಸ್ ಇತ್ತಲ್ಲ ಅವಳಿಗೆ. ವುಡ್ ಸೈನ್ಸ್ ಹೆಂಗಿತ್ತು ಹಾಗೆ ಫುಡ್ ಸೈನ್ಸು ಗೊತ್ತಿತ್ತಲ್ವ, ಮೆಡಿಕಲ್ ಸೈನ್ಸು ಗೊತ್ತಿತ್ತಲ್ವ. ಇದು ನಮ್ಮ ಅಜ್ಜಿಯ ಜ್ಞಾನದಲ್ಲಿರ್ತಕ್ಕಂಥ, ಅಜ್ಜನ ಒಂದು ಆಳದಲ್ಲಿರ್ತಕ್ಕಂಥ ಅದ್ಭುತವಾದಂತಕ್ಕಂಥ ಜ್ಞಾನ ಅನ್ನಲಿಕ್ಕೆ ಇವು ಒಂದು ಸಾಂಕೇತಿಕವಾದಂಥ ಉದಾಹರಣೆಗಳು ಅಂತೇಳಿ. ಹಾಗಾಗಿ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, ವಿಶೇಷವಾಗಿ ಟೀಚರ್ ಇರ್ತಕ್ಕಂಥ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಹೆಣ್ಮಕ್ಳು ನೀವು ನಿಮ್ಮ ಮನೇಲಿ ಏನಾರ ಮಕ್ಕಳಿದ್ರೆ ನಿಮ್ಮ ಜೊತೆ ಮಲಗಿಸ್ಕೋಬೇಡಿ ಅಂತೇಳಿ. ಆ ಮಕ್ಕಳನ್ನ ಯಾರ ಜೊತೆ ಮಲಗಿಸ್ಬೇಕು ಅಂದರೆ, ನಿಮ್ಮ ಮನೇಲಿ ಒಂದು ಅಜ್ಜಿ ಇದ್ದರೆ ಅಜ್ಜಿ ಜೊತೆ ಮಲಗಾಕ್ಬಿಡಿ. ಅಜ್ಜಿ ಅದು ಒಂದೇ ತಾಟ ಮೇಲೆ ಒಂದೇ ಗೊಪ್ಪಲ್ಲಿ ಹೊಚ್ಕೊಂಡು, ಒಂದೇ ಒಂದು ಬೆಡ್ಶೀಟ್ ಹೊಚ್ಕೊಂಡು, ಯಾವುದೋ ಶ್ರೀಕೃಷ್ಣಂದು, ಬಸವಣ್ಣಂದು, ಅಕ್ಮಾದೇವಿದೋ, ಸತ್ಯಹರಿಶ್ಚಂದ್ರಂದು ಕತೆ ಹೇಳ್ತಾ 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 ಆ ಮಕ್ಕಳನ್ನು ಬೆಳೆಸಲಿ. ನಾನು ನಿಮಗೆ ಭರವಸೆ ಕೊಡ್ತೀನಿ, ಆ ಮಕ್ಕಳು ನಿಮ್ಮನೆಗಷ್ಟೇ ಅಲ್ಲ, ನಿಮ್ಮೂರಿಗಷ್ಟೇ ಅಲ್ಲ, ಈ ಭೂಮಿಗೆ ಸಾರ ಆಗ್ತಾ ಹೊರತು ಭೂಮಿ ಭಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಇವತ್ತೆಲ್ಲ ಕಡೆ ಭೂಮಿ ಭಾರ ಆಗ್ತಕ್ಕಂಥ ಮಕ್ಕಳೇ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭೂಮಿಗೆ ಸಾರ ಆಗ್ತಕ್ಕಂಥ ಮಕ್ಕಳನ್ನ ಸೃಷ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಯಶಃ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ನಮಗೊಂದು ಸಂಜೀವಿನಿ ಇದ್ದಾಗೆ ಅಂತೇಳಿ ಆ ಬದುಕನ್ನು ಪೀಳಿಗೆಯಿಂದ ಪೀಳಿಗೆಗೆ, ಮಕ್ಕಳಿಂದ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹಸ್ತಾಂತರ ಮಾಡ್ತಕ್ಕಂಥ ಒಂದು ಧಾರ್ಮಿಕ ಎಚ್ಚರ, ಒಂದು ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನು ನಾವು ನೀವು ಹೊರಲ್ಲ ಅಂದ್ರೆ ಯಾರು ಹೊರಬೇಕ್ರಿ? ಆ ಹೊರ್ತಕ್ಕಂಥದ್ದಕ್ಕೋಸ್ಕರನೇ ಈ 2 ತಿಂಗಳ ತರಬೇತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಸುಧೀರ್ ಅವರು ಹೇಳ್ತಾ ಇದ್ರು, ಸರ್ ನೀವು ಮನೆಯೆಲ್ಲ ಒಂದು ಬಿಟ್ಟರಲ್ಲ ಸರ್, ಆ ಥರ ಒಂದೆರಡು ಹೇಳಿ ಸರ್, ಹಿಂಗೆ ಮಾಡಿ ಸರ್ ಅಂತಿದ್ರು. ನಮ್ಮ ಜನಪದರಿಗಿಂತ ಬುದ್ಧಿವಂತರನ್ನ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಪ್ತೀರಾ ನಿಮಗೆ? ಎಷ್ಟು ಬುದ್ಧಿವಂತರಪ್ಪ ಅಂದರೆ, ನಾನು ಆಗಾಗ ಹೇಳ್ತಿರ್ತೀನಿ, ಹಿಂದೆ ನಿಮ್ಗೆ ಆಲೆಮನೆ ಗೊತ್ತಾ? ನಿಮಗೆ ಆಲೆಮನೆಯಲ್ಲಿ ಒಂದು ಎತ್ತು ತಿರುಗ್ತಾ ಇರೋದು ಗೊತ್ತಾ? ಗಾಣಕ್ಕೆ ಎತ್ತು ಕಟ್ಟಿರ್ತಾರೆ, ಅದು ತಿರುಗ್ತಾ ಇರುತ್ತೆ. ಅದಾದಮೇಲೆ ಕಬ್ಬು ಕೊಟ್ಟು ಅದನ್ನು ಹಾಲು ತೆಗೆದು ಆಮೇಲೆ ನಾವು ಆಲೆಮನೆಯಲ್ಲಿ ಬೆಲ್ಲ ಮಾಡಿ, ಆಲೆಮನೆಯಲ್ಲಿ ಗಾಣಕ್ಕೆ ಕಟ್ಟಿದ್ದ ಎತ್ತನ್ನು ಅದು ತಿರುಗ್ತಾ ಇತ್ತು. ಒಂದ್ಸರಿ ಕಬ್ಬು ಕೊಟ್ಟು ಬಿಟ್ಬಿಟ್ರೆ ಅವನಿಗೆ ಗೊತ್ತಾಗುತ್ತೆ, ತಿರುಗ್ತಾ ಇತ್ತು. ಆ ರೈತ ಇದ್ನಲ್ಲ, ಆ ರೈತ ಅಚ್ಚುಕಟ್ಟ ನಿದ್ದೆ ಮಾಡ್ತಾ ಇದ್ದ. ಈ ರೈತರು ಎಷ್ಟು ಸೋಮಾರಿಗಳು, ಎಷ್ಟು ಕೆಲಸ ಮಾಡ್ತಾರೆ, ಇವ್ರು ಸರಿಯಾಗಿ ದುಡಿತಾ ಇಲ್ಲ ಅಂತೇಳಿ ಇವ್ರು ಅಧ್ಯಯನ ಮಾಡೋಕ್ಕೆ ಸಿಕ್ಕಾಪಟ್ಟೆ PhD ಮಾಡಿದ ಬೆಂಗಳೂರಿಂದ ಬಂದಿದ್ದ ನೋಡೋಕ್ಕೆ ಅಂತೇಳಿ. ಅವ್ನು ನೋಡೋಕೆ ಬಂದವನು ಇಲ್ಲಿ ನೋಡ್ದ, ಆಲೆ ಮನೆಗೆ ಬಂದ, ಅದ್ರ ಪಾಡಿಗೆ ಸುತ್ತರಿತಾ ಇತ್ತು. ಇವ್ನು ನೋಡ್ರಿ ಅಚ್ಚುಕಟ್ಟಾಗಿ ಗೊರಕೆ ಹೊಡಿತಾನೆ ನಿಂತ್ಕೊಂಡು. ಅವ್ನು ಅಂದ್ಕೊಂಡ, ಹಿಂಗಾಗತ್ತಿಗೆ ರೈತರಿಗೆ ಕೆಟ್ಟಿರೋದು, ಇವರು ತಲೆನೇ ಇಲ್ಲ, ದುಡಿಯೋದು ಗೊತ್ತಿಲ್ಲ, ಇಂಥ ಸೋಮಾರಿಗಳಾದರೆ ಹೆಂಗೆ ಬದುಕಕ್ಕೆ ಸಾಧ್ಯತೆ, ಏನು ದಡ್ಡಿದ್ದಾರೆ ಇವರು ಅಂತೇಳಿ ಅವ್ನು ಎಬ್ಬಿಸ್ದ. ಹೇಳಪ್ಪ ಏನು ಮಾಡ್ತಿದ್ಯಾ ಅಂದೆ. ಏನು ಸುಮ್ಮನೆ ಅಚ್ಚುಕಟ್ಟ ಮಲ್ಕೊಂಡಿದ್ದೀನಿ ಇಂದ. ಅಲ್ಲಪ್ಪ ಹಿಂಗೆ ಮಲ್ಕೊಂಡ್ರೆ ನಿಂದು ಉದ್ಧಾರ ಆಗದೆ ಯಾವಾಗ? ಏನು ಉದ್ಧಾರ ಆಗದೆ ಸ್ವಾಮಿ, ನನ್ನ ಪಾಟಿ ನನ್ನ ಕೆಲಸನೂ ಆಗ್ತಾಯಿದೆ, ನಾನು ಮಲಗಿದ್ದೀನಿ, ಏನು ಮಾಡ್ತಿದ್ಯಾ? ನೋಡಿ ಸ್ವಾಮಿ, ಅದು ಇನ್ನೂ 1.5 ಗಂಟೆ ಬೇಕದು.
ಯಾವುದೋ ಎತ್ತು ಸುತ್ತರಿತೈತಿಲ್ಲ ಗಾಣ, ಅದು ಕಬ್ಬು ಅದುವಾಗೆಲ್ಲ ತಿರ್ಸೋಕ್ಕೆ ಅದ್ರ ಪಾಡಿಗೆ ಅದು ತಿರುಗ್ತದೆ. ನಾನು ಮಲಗೀನಿ. ಸುಮ್ಮನೆ ನೀನೇನು ಭಾರಿ ಬುದ್ಧಿವಂತಲ್ಲ, ಅದಂಗೆ ಗೊತ್ತಾಗತ್ತೆ ನಿನಗೆ, ಅದೆಂಗೆ ಗೊತ್ತಾಗತ್ತೆ ನಿನಗೆ? ಅಲ್ಲಪ್ಪ ನೀನೇನೋ ಹೇಳ್ಬಿಟ್ಟಿದ್ಯಾ ಎತ್ತು ಸುತ್ತರಿತೈತೆ ಅಂತೇಳಿ ನಂಬಿಕೆ ಮೇಲೆ ಮಲ್ಕೊಂಬಿಟ್ಟಿದ್ಯಾ, ಅದು ನಿನಗಿಂತ ಬುದ್ಧಿವಂತಪ್ಪ. ಅಚ್ಚುಕಟ್ಟೆ ಮಲ್ಕೊಂಬಿಟ್ಟಿತ್ತಪ್ಪ 1 ಗಂಟೆ. ಆವಾಗ ಕೆಲಸ ವೇಸ್ಟ, ಅವಾಗ ಇಡೀ ವರಮಾನವೇ ವೇಸ್ಟ. ಆಗ ಅವ್ನು ಹೇಳಿದ, ಸ್ವಾಮಿ ನಾನೇನು ಅಷ್ಟೊಂದು ದಡ್ಡಲ್ಲ, ನನಗೆ ಗೊತ್ತು ಅದು ಮಲ್ಕೊಂಡಿದ್ದ ಇದ್ದಿತ್ತ ಅಂತೇಳಿ, ಅದಕ್ಕೆ ಮಾಡೀನಿ ಅಂದರೆ ಎತ್ತಿಕೊಳ್ಳೋಕೆ 1 ಗಂಟೆ ಕಟ್ಟೀನಿ. ಅದು ತಿರುಗಬೇಕಾದ್ರೆ ಢಣ್ 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 ಅಂತಿರುತ್ತೆ. ನಾನು ಮಲ್ಕೊಂಡೇ ಈ ಕಡೆ ಒಂದು ನಿದ್ದೆನೂ ಆಗ್ತವೆ, ಅದು ಢಣ್ ಢಣ್ ಅಂತಿದ್ರೆ ಅಚ್ಚುಕಟ್ಟೆ ಕೆಲಸ ಆಗ್ತಾಯಿದೆ ಅಂತೇಳಿ ತಿಳ್ಕೊಂಡು ಮಲಗಿರುತ್ತೆ ನೀ ಅಂತೇಳಿ. ಈ ಪ್ರಶ್ನೆ ಕೇಳೋದು ಅವನಿಗಿಂತ ಬುದ್ಧಿವಂತ. ಅಲ್ಲಪ್ಪ ನೀನೇ ಬುದ್ಧಿವಂತಲ್ಲಪ್ಪ, ಅದೇತ್ತು ನಿನಗಿಂತ ಬುದ್ಧಿವಂತಪ್ಪ. ಅದು ಮಲ್ಕೊಂಡೇ ಮಾಡುತ್ತೆ ಅಂದರೆ ಕತ್ತಿಂಗ್ ಅಲ್ಲಾಡ್ಸುತ್ತೆ ಢಣ್ ಢಣ್ ಅಂತ. ನೀನು ಮಂಗಾಗ್ತೀಯಾ, ನೀನೊಂದು ಫೂಲ್ ಮಾಡುತ್ತಾ ಅದು, ನೀನು ಎಂಥ ದಡ್ಡ ಆಗ್ತೀಯ ಅದಕ್ಕೇನು ಗೊತ್ತಿಲ್ವ ಅಂತ. ಆಗ ಒಂದು ಅದ್ಭುತವಾದ ಮಾತು ಹೇಳ್ತಾನೆ ರೈತ, ಸ್ವಾಮಿ ನೀವು ಹೇಳೋದೆಲ್ಲ ಕರೆಕ್ಟ್, ನಾನೇನು ಒಪ್ಕೊಳ್ಳಲ್ಲ ಅಂತಲ್ಲ, ನೀವು ಹೇಳಿದ್ದು ಕರೆಕ್ಟು. ಆ ಎತ್ತು ಹಂಗೆ ಮಲ್ಕೊಂಡು ನನ್ನನ್ನು ಫೂಲ್ ಮಾಡೋಕ್ಕೆ ಹಿಂಗೆ ದಂಡಣ್ಣ ಅಂತ ಅನ್ನೋದು ಅಂತ ಕಾಣುತ್ತೆ. ಅದು ಅದೃಷ್ಟ ಸ್ವಾಮಿ, ಅದು ನಿಮ್ಮಂಗೇನು ಶಾಲೆಗೆ ಹೋಗಿಲ್ಲ ಓದಿಲ್ವಲ್ಲ, ಹಂಗಾಗಿ ನನಗೊಂದು ಧೈರ್ಯ ಸ್ವಾಮಿ ಅಂತೇಳಿ, ಹಂಗೆ ಮಾಡೋಕ್ಕಾಗಲ್ಲ ಅಂತೇಳಿ. ಅದು ನಿಮಗೇನು ಕಾಲೇಜ್ಗೆ ಹೋಗಲ್ಲ ಶಾಲೆಗೆ ಹೋಗಿಲ್ವಲ್ಲ, ಹಂಗಾಗಿ ಅಷ್ಟೊಂದು ತಲೆ ಓಡಲ್ಲ ಅಂತೇಳಿ ನನಗೆ ಖಾತ್ರಿ ಸ್ವಾಮಿ ಅಂತಂದ ಅಂತೇಳಿ. ಆಧುನಿಕವಾದಂಥ ಶಿಕ್ಷಣವನ್ನು, ಅನುಭವದ ಶಿಕ್ಷಣ ಹೇಗೆ ಅಣಕಿಸ್ತಾ ಇದೆ ಅನ್ನಲಿಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತೇಳಿ ಅನ್ಸುತ್ತಲ್ಲ ನಿಮಗೆ. ಬೇಕಾದ್ರೆ ಸರಿ ಹೇಳಿ ನಾವು ಉದಾಹರಣೆಗಳು ನಾನು ಅಂತೇಳಿ. ಗಂಡ ಹೆಂಡತಿ ಇಬ್ಬರು ಹೋಗಿದ್ದಾರೆ ಮಾರ್ಕೆಟಿಗೆ, ಕಡೂರು ಸಂತೆಗೆ ತರಕಾರಿ ತರಕ್ಕೆ ಅಂತೇಳಿ. ತರಕಾರಿ ತಗೋಬೇಕಾದ್ರೆ ಭಾರಿ ಗ್ರ್ಯಾಜುಯೇಟ್ಸ್ ಇವರು, ಭಾರಿ ಸೋ ಕಾಲ್ಡ್ ಸಿವಿಲೈಸ್ಡ್ ಇವರು, ಭಾರಿ ಬುದ್ಧಿವಂತರೇ ಅವರು. ಆ ವ್ಯಾಪಾರ ಮಾಡೋಕ್ಕೆ ಕೂತಾನೇನು ಬುದ್ಧಿವಂತಲ್ಲ, ಅವನೇ ಓದ್ದೇವನಲ್ಲ ಅವನೇ. ನೀವು ಗಮನಿಸಿ, ನಿಮಗೆ ಸಂತಿಗೆ ಹೋಗ್ತಿರಲ್ಲ ಕಡೂರು ಸಂತಿಗೆ, ನೀವು ಅಜ್ಜಿ ವ್ಯಾಪಾರ ಮಾಡ್ತಾ ಕೊಡ್ತಿರ್ತಾಳೆ, ಕೊಡಿ ನೀವು ಏನಂತೇಳಿ, ಅರ್ಧ ಕೆಜಿ ಮೆಣಸಿನ್ಕಾಯಿ ಕೊಡು, 1 ಕೆಜಿ ಟೊಮೆಟೊ ಹಣ್ಣು ಕೊಡು, 2 ಕೆಜಿ ಇನ್ನು ಕೊಡು, ಎಲ್ಲವನ್ನೂ ಕೇಳಾದ್ಮೇಲೆ 500 ರೂಪಾಯಿ ನೋಟ್ ಕೊಡ್ರಿ. ಒಂದು 2 ನಿಮಿಷಕ್ಕೆ ಲೆಕ್ಕ ಚಿಲ್ಲರೆ ಕೊಟ್ಬಿಡ್ತಾಳಲ್ವಾ, ತಗೋಣ 330 ರೂಪಾಯಿ ಆಯಿತು, ತಗೋ 270 ರೂಪಾಯಿ ಅಂತೇಳಲ್ವಾ. ಏನು ಕೇಳಲ್ಲ, ಏನು ಎಕನಾಮಿಕ್ಸ್ ಎಮ್ ಎ ಮಾಡಿದ್ಲ, ಏನು ಮ್ಯಾಥಮೆಟಿಕ್ಸ್ ಓದಿದ್ಲ ಅವಳು, ಏನು ಕಾಮರ್ಸ್ ಓದಿದ್ಲ, ಯಾವುದು ಓದಿರಲಿಲ್ವಾ, ಅನುಭವ ಅದು ಅಂತೇಳಿ. ಆ ಎಕ್ಸ್ಪೀರಿಯನ್ಸ್ ಮೇಲೆ ಮಾರೋಕೆ ಕೂತಿದ್ದ. ಇವ್ರು ತರಕಾರಿ ತಾಂತ ಇದ್ರು, ಕೇಳಿದ ಸರ್ ಅಮ್ಮವರು ಗ್ರ್ಯಾಜುಯೇಟ್ ಇರಬೇಕಲ್ವಾ ಅಂತೇಳಿ. ಇವನಿಗೆ ಖುಷಿ ಆಗ್ಬಿಡ್ತು. ಇವನಿಗೆ ವಾಸ್ತವ ಹೆಂಡತಿ ಡಿಗ್ರಿ ಮಾಡಿದ್ಲು. ಹೌದಪ್ಪ, ಅವಳು ಡಿಗ್ರಿ ಡಬಲ್ ಡಿಗ್ರಿ ಮಾಡಿದ್ದಾಳೆ, ಹೋಮ್ ಸೈನ್ಸಲ್ಲಿ PhD ಬೇರೆ ಮಾಡಿದ್ದಾಳೆ, ನಿನಗೇನು ಗೊತ್ತು ಮಾರೇ ಅಂದ. ಏನು ಸರ್ 25 ವರ್ಷದ ವ್ಯಾಪಾರ ಮಾಡೋಕೆ ಕೂತೀನಿ, ನನಗೆ ಗೊತ್ತಾಗಲ್ವಾ, ಅಮ್ಮವ್ರು ನೋಡಿದಂಗೆ ಗೊತ್ತಾಯ್ತು ಅವ್ರು ಡಿಗ್ರಿ ಮಾಡಿದ್ದಾರೆ ಅಂತೇಳಿ. ಇವನಿಗೆ ಕುತೂಹಲ, ಸರಿ ಮಾರೇ ಹೆಂಗೆ ಗೊತ್ತಾಯ್ತು ನಿನಗೆ? ಇವನಿಗೆ ಭಾರಿ ಖುಷಿ, ಪತ್ತೆ ಮಾಡ್ಬಿಟ್ಟಲ್ಲ ನನ್ನ ಹೆಂಡತಿ ಡಿಗ್ರಿ ಮಾಡಿದಾಳ ಅಂತೇಳಿ. ಹೆಂಗೆ ಗೊತ್ತಾಯ್ತು? ನಾನು ಹೇಳಿಲ್ಲ ಸ್ವಾಮಿ, ಎಷ್ಟು ಜನ ನೋಡಿಲ್ಲ ನಾನು 25 ವರ್ಷದಾಗೆ. ನಾನು ಹೇಳಿದೆ ಅಮ್ಮವ್ರು ತರಕಾರಿ ತಗೋಬೇಕಾದ್ರೆ ಗೊತ್ತಾಯ್ತು ಡಿಗ್ರಿ ಮಾಡಿದ್ದಾರೆ ಅಂತ. ಹೆಂಗೆ ಅಂದರೆ, ಯಾವಾಗ ಬ್ಯಾಗಿಗೆ ಫಸ್ಟ್ ಟೊಮೆಟೊ ಹಣ್ಣು ಹಾಕ್ಸ್ಕೊಂಡು, ಆಮೇಲೆ ತೆಂಗಿನಕಾಯಿ, ಈರುಳ್ಳಿ, ಆಲೂಗಡ್ಡೆ ಹಾಕ್ಸ್ಕೊಂಡ್ರು, ಇವ್ರು ಗ್ಯಾರಂಟಿ ಡಿಗ್ರಿ ಮಾಡಿದ್ದಾರೆ ಅಂತೇಳಿ ಅವಾಗಲೇ ಪತ್ತೆ ಮಾಡಿದೆ ಅಂತೇಳಿ. ಪ್ರಾಯಶಃ ಪದವಿ ಅಂತಕ್ಕಂಥದ್ದು, ಡಿಗ್ರಿ ಅಂತಕ್ಕಂಥದ್ದು, ಗ್ರ್ಯಾಜುಯೇಷನ್ ಅಂತಕ್ಕಂಥದ್ದು ಯಾವ ನಿಟ್ಟಿನಲ್ಲಿ ಮುಗುರಿಸ್ತಾ ಇದೆ ಅನ್ನಲಿಕ್ಕೆ ಇಂಥ ಜನಪದ ದೃಷ್ಟಾಂತಗಳು ನಮಗೆ ಸಾಕ್ಷಿ ಆಗಬೇಕು ಅಂತೇಳಿ. ಎಷ್ಟು ಉದಾಹರಣೆ ಕೊಡ್ಬೋದು ನಿಮಗೆ, 100 ಕೊಡ್ಬೋದು ನಿಮಗೆ ಅಂತೇಳಿ, ಎಷ್ಟು ಬುದ್ಧಿವಂತರಿದ್ದಾರೆ ಅಂತೇಳಿ. ನಾವು ಅಂದ್ಕೊಂಡ್ಬಿಡಿ, ಇಲ್ಲಪ್ಪ ನಾನು ಡಿಗ್ರಿ ಮಾಡೀನಿ, D.Ed ಮಾಡೀನಿ, B.Ed ಮಾಡೀನಿ, ರ್ಯಾಂಕ್ ಬಂದಿದ್ದೀನಿ, ನಾನು ಭಾರಿ ಬುದ್ಧಿವಂತ ಅಂತೇಳಿ. ನಮ್ಮಜ್ಜಿಗಿಂತ ಬುದ್ಧಿವಂತರಿದ್ದಾರೇನ್ರಿ? ನಮ್ಮಜ್ಜಿಗಿಂತ ಬುದ್ಧಿವಂತರಿರ್ತಾರ? ನೀವು ಇರ್ತಕ್ಕಂಥ ಒಂದೇ ಮಾತು ಕೇಳ್ತೀನಿ ರಪ್ಪ. ನಮ್ಮಜ್ಜಿ ಸಾಮಾನ್ಯ ಒಂದು ಮಾತು ಹೇಳ್ತಾಳಲ್ವಾ, ಹೆಂಗಿದೆ ನುಡಿಗಟ್ಟು, ಏನು ಮಗ ಈ ವಯಸ್ಸಿನಾಗ ನೀನು ನೆಲಗುದ್ದು ನೀರು ತರ್ಬೋದು ಅಂತೇಳಿ ಅಂತೇಳೋ ಇಲ್ವಾ? ಹೆಂಗಿದೆ ನುಡಿಗಟ್ಟು? ತುಂಬ ಚೆನ್ನಾಗಿದೆ ಅಲ್ವಾ? ನನಗೂ ಆಶ್ಚರ್ಯ ಆಯ್ತು. ನಮ್ಮ MA ಮಾಡಿದ್ದೆ ನಮ್ಮಲ್ಲಿ ಕನ್ನಡ MA ಅವನು. ನಾನು ಇವಾಗ ಕೇಳಿದೆ, ಈ ಅಜ್ಜಿ ಮಾತಿನ ನನಗೆ ಅರ್ಥವಾಗ್ಲಪ್ಪ, ಏನು ನೆಲಗುದ್ದು ನೀರು ತರ್ಬೋದು ಅಂತೇಳೆ ಎಂದೆ. ಮಹೇಶಣ್ಣ ನೀನು ಆ ಅಜ್ಜಿ ಹೇಳ್ತು ಅಂತೆಲ್ಲ ಅದೇ ಮಾತು ಹಿಡ್ಕೊಂಡು ಕೂತಿಯಲ್ಲ, ಎಲ್ಲರೂ ಉಂಟೆ ಅಣ್ಣ. ಮೊನ್ನೆ ನಮ್ಮೂರಾಗ ಬೋರ್ವೆಲ್ಗೆ ಲಾರಿ ಓಡಿಸ್ತಿದ್ವಿ, 400 ಅಡಿ ಹೊಡೆದ್ರು ನೀರು ಬರೋಕ್ಕಾಗಿಲ್ಲ, ಇನ್ನು ನೆಲಗುದ್ದು ನೀರು ತರೋದಂತೆ ಯಾವ ಅಜ್ಜಿದು ಒಂದು ಮಾತೇನಣ್ಣ ಅಂತೇಳಿ. ಇವನು ಹಿಂಗಂತಾನ ಅಂತೇಳಿ ನಮ್ಮೂರ ಅಜ್ಜಿ ಕೇಳಿದೆ, ಏನಜ್ಜಿ ಹಿಂಗೆ ಅಣಕಿಸ್ತಾನ ಅವನು, ನೆಲಗುದ್ದು ನೀರು ತರೋದು ಅಂದರೆ. ಅಲ್ಲ ಅವನಂತೂ ತೆಪ್ಪ ನನ್ನ ಮಗ, ಅವನಿಗಂತೂ ಗೊತ್ತಾಗಲ್ಲ, ನೀನು 4 ಕಡೆ ಭಾಷಣ ಮಾಡ್ತೀನಿ ನಿಂಗೂ ಗೊತ್ತಾಗಲ್ಲ ನನ್ನ ಮಗ ಅಂತೇಳಿ. ಏನು ನೆಲಗುದ್ದಿ ನೀರು ತರೋದು, ನೆಲಗುದ್ದು ನೆಲದಾಗ ನೀರು ತರೋದಲ್ಲ ಕಣ್ಮಗ. ಈ ವಯಸ್ಸಿನಾಗ ನೀನು ಹೆಂಗೆ ಗುದ್ದಬೇಕಪ್ಪ ಅಂದರೆ, ಆ ಗುದ್ದಿದ ರಭಸಕ್ಕೆ ಇಲ್ಲಿ ಕಿತ್ಕೊಂಡು ರಕ್ತ ಬಂದುಬಿಡ್ಬೇಕು. ಆ ರಕ್ತ ಬಂದಾಗ ನಿಮ್ಮ ಕಣ್ಣಾಗ ನೀರು ಬರಬೇಕು, ಹಂಗೆ ಗುದ್ದಬೇಕು. ಅದು ನೆಲಗುದ್ದು ನೀರು ತರೋದು ಅಂದರೆ ಅಂತೇಳಿ. ಏನಿದೆ ಅಜ್ಜಿ ಭಾಷೆ, ಏನಿದೆಯಲ್ಲ ಆ ನುಡಿಗಟ್ಟು ನಿಂದಿರ್ತಕ್ಕಂಥದ್ದು ಬೇಕಾದಷ್ಟು ಅಷ್ಟು ನಿಮಗೆ. ನಾವು ಇವತ್ತು ಶಿಷ್ಟು ಸಾಹಿತ್ಯದಲ್ಲಿ ಹೇಳ್ತೀವಿ ಏನು ಅಂದರೆ, ನಿಮಗೆ ಗೊತ್ತಾ, ನಿಮಗೆ ಹೆಂಗಪ್ಪ ಅಂದರೆ ಹೇಳೋದನ್ನು ನೇರವಾಗಿ ಹೇಳಲ್ಲ ಅಂತೇಳಿ ಅದಕ್ಕೆ ಉಪಮೆಗಳನ್ನು ಬಳಸ್ತೀವಿ, ಅಲಂಕಾರ ಬಳಸ್ತೀವಿ, ಕಾವ್ಯದಲ್ಲಿ ಅವೆಲ್ಲ ಇದೆಯಲ್ಲ. ಅದಕ್ಕೆ ಈ ನವ್ಯ ಕಾವ್ಯದ ಪ್ರಜ್ಞೆ ಗೊತ್ತಾ ನಿಮಗೆ? ಗೊತ್ತಂದ್ರೆ ಹೇಳೋದನ್ನು ನೇರವಾಗಿ ಹೇಳಂಗಿಲ್ಲ. ನಾವು ತಿಣಿಕಾಡಿ ಸರ್ಕಸ್ ಅಲ್ಲಮ ಪ್ರಭುಗಳ ಬೆಳಗಿನ ವಚನಗಳು ನೋಡಿ ನಿಮಗೆ. ಆ ಬೆಳಗಿನ ವಚನದಲ್ಲಿ ಇರುತ್ತೆ, ಅವ್ರು ಇರೋದೇ ಒಂದು, ಅದು ಹಿಂದಿರ್ತಕ್ಕಂಥ ಧ್ವನಿನೇ ಬೇರೆ ಅಂತೇಳಿ. ಗೊತ್ತಲ್ಲ ನಿಮಗೆ? ಈ ಉದಾಹರಣೆ ನಿಮ್ಗೆ ಹೇಳ್ತೀನಿ. ಹಸಿವೆಂಬ ಹೆಬ್ಬಾವು ಬೆಸರು ಬಂದು ಹಿಡಿದೊಡೆ ವಿಷವೀರಿತ್ತಯ್ಯ ಆಪಾದ ಮಸ್ತಕಕ್ಕೆ ಅಂತೇಳಿ ದಾಸಿಮಯ್ಯ ಒಂದು ವಚನ ಬರೀತಾನೆ. ಹೆಬ್ಬಾವು ಅಂದರೆ ಹೊಟ್ಟೆಲೇನು ಹೆಬ್ಬಾವು ಕೂತಿದ್ಯಾ? ಹೆಬ್ಬಾವಲ್ಲ, ಹೆಬ್ಬಾವನ್ನು ಯಾವ್ದು ಹೋಲಿಸ್ತಾರೋ ಅವನು ಹಸಿವಿಗೆ ಹೋಲಿಸ್ತಾರೆ, ಅದು ಹೆಬ್ಬಾವು ಇದ್ದಂಗೆ ಅಂತೇಳಿ. ಹಿಂಗೆ ಯಾವುದೊಂದು ಫಿಗರ್, ಒಂದು ಮೆಟಾಫರ್,
ಒಂದು ಸಂಕೇತ ಇಟ್ಟು ಕಾವ್ಯ ಪರಿ ನವ್ಯ ಕಾವ್ಯ ಅಂತೀವಿ, ಸಂಕೇತ ಅಂತ ಹಿಂಗೆಲ್ಲ ಹೇಳ್ತೀವಿ. ಅದು ಕಾವ್ಯದ ಪ್ರಕಾರ. ನಮ್ಮ ಜನಪದರಿಗಿಂತ ಅದ್ಭುತವಾದ ನವ್ಯ ಕಾವ್ಯಗಳು ಯಾರು ಇದ್ದಾರೇನ್ರಿ? ಯಾರು ಇದ್ದಾರ? ಅವರಷ್ಟು ಅದ್ಭುತವಾಗಿ ಆ ಪ್ರತಿಮೆಗಳನ್ನು ಬಳಸಿ ಮಾತಾಡೋರು ಯಾರ ಇದ್ದಾರ? ಇಲ್ಲಲ್ವ? ಒಂದೇ ಒಂದು ಉದಾಹರಣೆ ಕೊಡ್ಲಾ, ಗಮನಿಸಿ ನಿಮಗೆ. ಇದು ನಿಜವಾದಂಥ ನವ್ಯ. ಅಂದರೆ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತಿಗಾಗಲ್ಲ ಅಂತೇಳಿ. ಆಗದೇ ಇರೋ ಸಂದರ್ಭದಲ್ಲಿ ಅತ್ತೆ ಕಂಡ್ರೆ ಆಗ್ತಿಲ್ಲ, ಏನಾರು ಅನ್ಬೇಕಪ್ಪ ಅಂತೇಳಿ ಆವಾಗ ಸೊಸೆ ಶುರು ಮಾಡ್ತಾಳಲ್ಲ, ಹಿಂಗೆ ನೋಡ್ತಿರ್ತಾಳೆ, ಏನಲ್ಲಿ ಏನು ಸುಮ್ಮನೆ ಹಿಂಗೆ ಆಡ್ತಿದ್ದಂಗೆ ಅಂದ್ರೆ ಹಿಂಗೇನು ಏನಾರು ನೋಡಿದ್ರೆ ಸಾಕು, ಅಲ್ಲಿ ಯಾವ್ದಾದ್ರು ಒಂದು ನಾಯಿ ಹೋತು, ಅಯ್ಯೋ ನನ್ನ ಮಗಂದೊಂದು ನಮ್ಮ ಬೀದಿಲಿ ನಾಯಿ ಒಂದು ಸೇರ್ಕೊಂಡು ಆಡ್ತಾ ಇದೆ, ನಾನು ನೋಡ್ತೀನಿ ಏನು ಬಿಟ್ಟಿದ್ದು ಹಾಕಿಬಿಡ್ತಾರೆ, ತಿಂದುಬಿಡುತ್ತೆ, ಬೋಗಳು ಬೆಳಗಿಂದ ಸಾಯಂಕಾಲ ತನಕ ಸುಮ್ಮನೆ ಕವ 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 ಅಂತೇಳಿ ಬೊಗಳ್ತಾನೆ ಇರುತ್ತೆ ಅಂತೇಳಿ. ಅದಕ್ಕೆ 4 ಜನ ಹಿಟ್ಟಾಕೋದು ಕಮ್ಮಿ ಆಗಲಿ, ಅದಕ್ಕೆ ಗೊತ್ತಾಗುತ್ತೆ. ಏನು ಹುಡುಗಿರೋ ನಾಯಿಗೆಲ್ಲ ಸಾವತ್ತು, ಮೊನ್ನೆ ಅದ್ಯಾವುದೋ ಒಂದು ನಾಯಿ ಮೇಲೆ ಲಾರಿ ಎತ್ಕೊಂಡು ಹೋತಂತೆ, ಈ ನಾಯಿಗೆ ಯಾವುದು ಸಾಯಂಗಿಲ್ವಲ್ಲ ಅಂತೇಳಿ ಬೈತಿರ್ತಾಳಲ್ಲ, ಏನು ನವ್ಯ ಅಲ್ವಾ? ಈಗ ನೀವು ಯೋಚನೆ ಮಾಡಿ, ಎಷ್ಟು ಜನ ಬಳಸಿಡಲ್ಲ, ಅವಳು ನಾಯಿಗೆ ಹೇಳ್ತಿದ್ದಲ್ಲ, ಯಾರಿಗೆ ಹೇಳ್ತಿದ್ದಲ್ಲ, ಇವಳಿಗೂ ಗೊತ್ತು ಅತ್ತಿಗೆ ಅಲ್ವಾ? ಗೊತ್ತಾಗುತ್ತೆ ಇಲ್ಲ ನಿಮಗೆ? ಏನು ಅದ್ಭುತವಾದ ಪ್ರಜ್ಞೆ. ಏನು ಸುಮ್ಮನಿರ್ತಾಳೆ ಅವಳು, ನನಗಂತ ಇದ್ದಂಗೆ ಗೊತ್ತಂಗೆ ಅಂತಿದ್ದಂಗೆ ಶುರು ಮಾಡ್ತಾಳೆ. ಅಲ್ಲೇ ಒಂದು ಸಣ್ಣದ ಮೂಟೆ ಸಂದಿಯಿಂದ ಒಂದು ಬೆಕ್ಕು ಬಂದ್ಬಿಡ್ಬೇಕು, ಬೆಕ್ಕು ಹೋಗ್ತಿದ್ದಂಗೆ, ಅಯ್ಯೋ ನಮ್ಮಲ್ಲೊಂದು ಬೆಕ್ಕು ಸೇರ್ಕೊಂಡು ಆಡತ್ತೆ. ನನ್ನ ಮಗನೇ ಬಿಡ್ಕೊಂಡೆ, ಸುಮ್ಮನೆ ಬೆಳ್ಳಿ ಇತ್ಕೊಳ್ಳ ಬೇಕು, ಇದು ತರೋದು ಬೇಡ ಅಂತೇಳಿ. ಏನದು ಸೊಂಟ ನೋಡಿ ತಂದುಬಿಟ್ಟ ಅಂತ ಕಾಣುತ್ತೆ. ಅಯ್ಯೋ ಅದು ಬದುಕೋದು ನೋಡು, ಆಡೋದು ನೋಡು, ಮಿಟಿಗ್ಲಾಡಿ ಬದುಕು ನೋಡಂತಕ್ಕಂಥ ಎಷ್ಟು ದಿವಸ ಆಡ್ತೀನಿ ನನಗೂ ಗೊತ್ತಿದೆ. ಇನ್ನೊಂದು ಕಾಲ ಅಂತಂತೇಳಿ ಅವ್ಳು ಬೆಕ್ಕಿಗೆ ಬೈತಾಳೆ, ಇಲ್ಲಲ್ವಾ? ಅದಕ್ಕೆ ತಾನೇ ಅದು ಗೊತ್ತಿಲ್ಲ. ಏನು ಇವೆರಡು ಕಿತ್ತಾರ ನೋಡ್ಕೊಂಡು ಬೇಸ ಹುಡ್ಕೊಂಡು ಬಂದ್ಬಿಟ್ಟು ಏನು ಮನೆಯಿಂದ ಅವ್ನು ಓರಲಿಂದ ಬಂದನ್ನೇ ನೋಡ್ತಾ ನೀವು ಆಡ್ತಾ ಇರೋದು ಗೊತ್ತಾಗ್ಬಿಡುತ್ತೆ ಅವನಿಗೆ. ಅವು ಆಡ್ತಿದ್ದು ಇದು ನಾಯಿ ಬೈತಾಳೆ, ಬೆಕ್ಕು ಬೈತಾಳೆ, ಅವನಿಗೂ ಈ ಸಿಟ್ಟು ಬರುತ್ತಲ್ವಾ? ನಾನು ನೋಡ್ತಾ ಇದ್ದೀನಿ ಬೆಳ್ಳಿಂದ ಹೊಲಕ್ಕೆ ಬಂದು ಸಾಕಾಗಿ ನನಗೂ ಎಷ್ಟು ದಿವಸ ಆಯ್ತಪ್ಪ ಅಂದರೆ, ಏನು ಒಳಗೆ 2 ಇಗ್ಳಿ ಸೇರ್ಕೊಂಡು ಆಡ್ತವೆ. ನಾನು ಸೀಟ್ ಬಂದು ಯಾವ್ದಾದ್ರು ಒಂದು ದೊಣ್ಣೆ ತಂದು 2 ಅಗ್ನ ಚೇಚಿ ಹಸಿಗ್ಬಿಟ್ರೆ ಅದು ಗೊತ್ತಾಗುತ್ತೆ ಅಂತ ಅವ್ನು ಬೈದ ಅಂದರೆ ಅದು ಇವ್ರಿಗೆ ಹೇಳ್ತಾನೆ ಅಂತೇಳಿ. ನೀವು ಸುಮ್ಮನೆ ಇಂಥ ಅದ್ಭುತವಾದಂಥ ಲೋಕಾನುಭವದ ಅನುಭವಗಳಿದೆಯಲ್ಲ, ಅದು ಜನಪದ ಸಾಹಿತ್ಯ ಬಿಟ್ಟರೆ, ಜನಪದ ಪ್ರಜ್ಞೆ ಬಿಟ್ಟರೆ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಇಂಥ ಅದ್ಭುತ ಏನು ಕೇಳಿ ನೀವು. ನಾನು ನಮ್ಮ ಹೆಣ್ಮಕ್ಳ ಬಗ್ಗೆ ಹೇಳ್ತಿರ್ತೀನಿ. ನಾವು ಈಗ ಹೊರಗೆ ಯಾರು ಭಿಕ್ಷಕರು ಬಂದರೆ ಅಚ್ಚುಕಟ್ಟಾಗಿ ಏನಿದೆ ಅದು ನೀರು ಕಳಿಸ್ಬೇಕಲ್ವಾ? ಹಂಗಾಗಲ್ಲ ಅವಳು. ಪಾಪ ಹೊರಗೆ ಕೂತ್ಕೊಂಡು ಸ್ವಲ್ಪ ಮಾತಾಡ್ತಾಳಲ್ಲ, ಆ ಭಿಕ್ಷಕರು ಲೋಕಾನುಭವರು ಎಷ್ಟು ತಿರುಗಿರ್ತಾರಲ್ವಾ, ಇಂಥ ರೇಷನ್ ನೋಡಿರ್ತಾರೆ ಅವರು. ಅವ್ವ ತಾಯಿ ನೀಡವ ಏನಾರು ಭಿಕ್ಷೆ ಅಂದರೆ ಅವಳು ಅಚ್ಚುಕಟ್ಟಾಗಿ ನೀಡಬೇಕಲ್ವಾ? ಹೋಗಯ್ಯ ಸುಮ್ಮನೆ ಕಡಿದ್ರೊಳ್ಳೆ ನಾ ಕಾಳಾದಂಗೆ ಇದೆಯಾ, ಭಿಕ್ಷೆ ಬಿಡ್ತೀಯಲ್ಲ, ನಾಚೆ ಆಗಲ್ವೇ ಅಂದರೆ ಏನು ಮಾಡಂತಾಯಿ ಅವ್ರು ಪಡಿದ್ದವ್ರಿಗೆ. ನೀವು ನೋಡಿ ಒಳ್ಳೆ ಫಿಲಮ್ ಸ್ಟಾರ್ ಇದ್ದಂಗೆ ಇದ್ದೀರಾ, ಮುಸ್ರೆ ತಿಕ್ತಾ ಕೂತಿಲ್ವಾ, ಏನು ಮಾಡೋದ ಹಣೆ ಬರ ನೀಡಿತಾಯಿ ಅಂತೇಳಲ್ವಾ ಅಂತೇಳಿ. ಪ್ರಾಯಶಃ ಇಂಥ ಅನುಭವ ವಿಶೇಷವಾದ ಅನುಭವ ತೆರೆದ ಕಣ್ಣಿಂದ ನೋಡಿಬಿಟ್ರೆ ಅಂಥ ಅದ್ಭುತವಾದಂಥ ಪ್ರಪಂಚ ಅಜ್ಜನ ಜೊತೆ ನೋಡ್ತಾನೆ. ಅದಕ್ಕೆ ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಲ್ಪವರಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಾ, ಕೆಲವೊಮ್ಮೆ ಶಾಸ್ತ್ರಗಳಿಂದ ಕೇಳುತ್ತಾ, ಕೆಲವೊಮ್ಮೆ ಸಾರಸಜ್ಜನ ಸಂಘದಿಂದ ಲರಿಯಲ್ ನೀನು ಸರ್ವಜ್ಞನ ಪಂತೆ ಕೇಳ್ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀಚಂದ ಸೋಮೇಶ್ವರ ಅಂತೇಳಿ ಪ್ರಾಯಶಃ ನೋಡ್ತಾ ಕೇಳ್ತಾ ಓದ್ತಾ ಕಲಿತಾ ನಮ್ಮ ಕಲಿಕೆಯ ಹರವನ್ನು ವಿಸ್ತಾರ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತ್ರ ಶುಭಕ. ಡೆಫಿನೆಟ್ ಇಲ್ಲಿ ಮುಗಿಸ್ತೀನಿ ಮುಂಜಾಕ ಖುಷಿ ಕಾರ್ಯಕ್ರಮ. ನಾವು ಹಂಗೆ ಸ್ವಲ್ಪ ನಮಗೆ ಮೈಕ್ ಕೊಡ್ಬೇಕಾದ್ರೆ ಯೋಚನೆ ಮಾಡಬೇಕು ಅಂತೇಳಿ, ಅದು ಕೊಡೋ ತನಕ ನಿಮ್ಮಿಷ್ಟ, ಕೊಟ್ಟ ಮೇಲೆ ಅದು ನಮ್ಮದು ಅಂತೇಳಿ ಆ ಕಾರಣಕ್ಕೋಸ್ಕರ ಬಳಕೆ ಮಾಡ್ಕೊಂಡಿದ್ದೀನಿ. ಕಡೆಗೆ ನನ್ನ ಪ್ರೀತಿ ಕವನ ಹೇಳಿ ಮಾತು ಮುಗಿಸ್ತಾನೆ. ನಾನು ನಿಮ್ಗೆ ಹೇಳಲೇಬೇಕು ಅಂತೇಳಿ, ವಿಶೇಷವಾಗಿ ಟೀಚರ್ಸ್ ಇರೋದ್ರಿಂದ ಅಂತೇಳಿ. ಟೀಚರ್ಸ್ನ ನ್ಯಾಷನಲ್ ಬಿಲ್ಡರ್ಸ್ ಅಂತೀವಿ ನಾವು, ನಿಜಕ್ಕೂ ರಾಷ್ಟ್ರ ನಿರ್ಮಾಪಕರು ನೀವು ಅಂತೇಳಿ. ಏಕಾಕ್ಷರ ಪ್ರದಾತಾರಂ ಯೋ ಗುರುಂ ನಾಭಿ ಹೊಂದಿತೆ ಶ್ವಾಲಯೋಗಿ ಶತಂ ಗತ್ವ ಚಾಂಡಾಲಾಪಿತಿಷ್ಠ ಜಾಯತೆ ಅಂತೇಳಿ ಜಗತ್ತಿನಲ್ಲಿ ಯಾವ ಉಕ್ತಿ ಹೇಳಿದೆ ಗೊತ್ತಿಲ್ಲ. ನಮ್ಮ ಋಷಿ ಸಂಸ್ಕೃತಿ ಮಾಸ್ಟರ್ ಬಗ್ಗೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದೆ. ಒಂದು ಅಕ್ಷರ ಕಲಿಸಿದಂಥ ಗುರುವಿಗೂ ಕೂಡ ನೀನು ಕಡೆಯವರೆಗೂ ಧನ್ಯವಾದಗಳನ್ನು, ವಂದನೆಯನ್ನು, ಋಣಭಾರ ಪ್ರಜ್ಞೆ ಇಲ್ಲ ಅಂದರೆ ನೀನು 100 ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿ ಆಮೇಲೆ ಚಾಂಡಾಲಾಗಿ ಹುಡ್ತೀಯ ಅನ್ನತ್ತೆ. ಏನು ಅದ್ಭುತವಾದ ಉಕ್ತಿ ಅಲ್ವ ಮಾಸ್ಟರ್ಗಳ ಬಗ್ಗೆ. ಅಂತ ಸರ್ಟಿಫಿಕೇಟ್ ದೃಢೀಕರಣ ಹೊಂದಿರತಕ್ಕಂಥ ಶಿಕ್ಷಕರೇ. ನಾನು ಅಮೇರಿಕಾಗೆ ಹೋದಂಥ ಸಂದರ್ಭದಲ್ಲಿ, ಈಗಲ್ಲ 2008 ಹೋದಾಗ ಆ ತಾಯಿ ಇದ್ರು. ಅವರು ಯಾರು ಆ ತಾಯಿ ಅಂದರೆ ಹೈಕೋರ್ಟ್ ಚೀಫ್ ಜಡ್ಜ್ ಇದ್ದರು, VS ಮಳಿಮಠ್ ಅಂತೇಳಿ ಯಾರಾದರೂ ಕೇಳಿರ್ತಾರೆ. ಆ ಮಳಿಮಠ್ ಅಕ್ಕ ಒಬ್ಬರು ಇದರಲ್ಲಿ, ಅವ್ರು ವಿಮಲಾ ಚಂದ್ರಬಸಪ್ಪ ಅಂತೇಳಿ. ಅವ್ರು 2009 ಹೋದ್ರೊಳಗೆ ತೀರೋಗ್ಬಿಟ್ಟಿದ್ರು. ಆಗ ಒಂದು ಕವನ ಬರೆದಿದ್ರು, ಅದು ನಮ್ಮ ಅಪ್ಪಗೆರೆ ಸರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಎಂಥ ಅದ್ಭುತವಾದ, ಅಮೇರಿಕಾದಲ್ಲಿದ್ದಾರೆ, 40-50 ವರ್ಷದಿಂದ ಇದ್ದಾರೆ, ಮಕ್ಕಳು ಮೊಮ್ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ. ಅಲ್ಲಿ ಮನೆ ಕಟ್ಟಿರೋದೆ ನಮ್ಮ ಕರೆನ್ಸಿನಲ್ಲಿ ಒಂದು 30-40 ಕೋಟಿ ಆಗುತ್ತೆ. ಹೆಂಗಿದ್ದಾರೆ ಅಂತ ಅರ್ಥವಾಯ್ತಲ್ಲ ನಿಮಗೆ? ಇಷ್ಟೆಲ್ಲ ಇದ್ದರೂ ಕೂಡ ಆ ತಾಯಿ ಸೆಳೆತ ಇಲ್ಲಿದೆ, ಮನಸ್ಸಲ್ಲಿದೆ, ಕನ್ನಡದ ಮೇಲಿದೆ ಅಂತೇಳಿ. ಹೇಗಿದೆ ಸೆಳೆತ ಅನ್ನೋದಕ್ಕೆ ಆ ತಾಯಿ ಒಂದು ಕವನ ಬರೆದಿದ್ರು, ಗಮನ ಕೊಟ್ಟು ಕೇಳಿ. ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಬಂದದ್ದಾಯಿತು, ಇಲ್ಲಿ ಅಮೇರಿಕಕ್ಕೆ ಬಂದುಬಿಟ್ಟಿದ್ದಾಳೆ. ದೊಡ್ಡ ದೇಶದಾಗೆ ದುಡ್ಡು ಹಚ್ಕೊಂಡು ಮನ್ಸೋಗೈತೆ ಅಲ್ಲಿ. ದೊಡ್ಡ ದೇಶ ಅಷ್ಟೇ, ದುಡ್ಡು ನೆಚ್ಕೊಂಡು ಬಂದ್ಬಿಟ್ವಿ, ಮನಸ್ಸಲ್ಲಿದೆ. ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಬಂದದ್ದಾಯಿತು, ಇಲ್ಲಿ ದೊಡ್ಡ ದೇಶದಾಗೆ ದುಡ್ಡು ನೆಚ್ಕೊಂಡು ಮನ್ಸೋಗೈತೆ ಅಲ್ಲಿ. ದುಡ್ಡಿಲ್ಲ ಅಂತ ಕೆಲಸ ಇಲ್ಲ ಅಂತ ಏನೋ ಬಂದ್ವಿ ಇಲ್ಲಿ. ದುಡ್ಡು ಕೆಲಸ ಎರಡೂ ಇದ್ರೂ ನಮ್ಮೋರಿಲ್ಲ ಇಲ್ಲಿ. ಅಲ್ಲಿದ್ದವ್ರು ಇಲ್ಲಿಗೆ ಬರಬೇಕು ಅಂತ ಏನೋ ಬಾರಿ ಹುಚ್ಚು, ಇಲ್ಲಿದ್ರೂ ಅಲ್ಲಿದ್ದು ನೆನ್ಸೋ ಏನಿದ್ದು ನನಗೆ ಪೆಚ್ಚು.
ಐಸ್ ಕ್ರೀಮ್ ಕೇಕು, ಚಾಕ್ಲೇಟ್ ಬೇಕು ಮೈಸೂರು ಮಕ್ಕಳಿಗೆ ಅಲ್ಲಿ. ಇಡ್ಲಿ ಬೋಂಡ ಸಾಂಬಾರು ನೆನೆಸ್ಕೊಂಡು ಬಾಯಲ್ಲಿ ನೀರು ಇಲ್ಲಿ. ಮೈಸೂರು ಮಲ್ಲಿಗೆ ರೇಷ್ಮೆ ಸೀರೆ ಉಡೋದು ನನಗಿಲ್ಲಿ ಕನಸು. ಮೈಸೂರಿನಲ್ಲೇ ಇರೋ ಹುಡುಗಿಗೆ ಪ್ಯಾಂಟು ಸ್ಕರ್ಟಿನ ತಿರ್ಸು. ಹುಟ್ಟಿದ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ಅಂತ ನಮಗೊದ್ದಾಟ ಇಲ್ಲಿ. ಹುಟ್ಟೋಕೆ ಮುಂಚೆ ಕಾನ್ವೆಂಟ್ಗೆ ಹಾಕಿ ಇಂಗ್ಲೀಷ್ ಕಲಿಸೋದಲ್ಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರು. ಬರೆಯೋಕಾಸೆ, ಓದೋಕಾಸೆ, ಕೇಳೋಕಾಸೆ, ಕನ್ನಡವೇ ನನ್ನ ತವರು ಅಂತೇಳಿ. ನಮಸ್ಕಾರ. ವರ್ಣಿಸ್ಲಿಕ್ಕೆ ಸಾಧ್ಯ, ಯಾವುದನ್ನು ವರ್ಣಿಸ್ಲಿಕ್ಕಾಗಲ್ಲ. ಹಾಗಾಗಿ ಹಾಗೆ ಕೃತಜ್ಞತೆಗಳನ್ನು ಸಲ್ಲಿಸ್ಬಿಡ್ತೀನಿ ನಮ್ಮ ಮಹೇಶಣ್ಣಂಗೆ. ಒಂದು ಕಾರ್ಯಕ್ರಮ 2 ದಿನದ ಸತತವಾಗಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾ ಕೇಳ್ಕೊಂಡಾಗ ಅವರು ಖಂಡಿತ ಬರ್ತೀನಿ ಅಂದರು. ಅರ್ಜೆಂಟು ಮೀಟಿಂಗ್ ಇರೋದ್ರಿಂದ ಚಿಕ್ಕಮಗಳೂರಿಗೆ ತೆರಳಿದ್ದಾರೆ, ಮಧ್ಯದಲ್ಲಿ ಬಂದು ಜಾಯಿನ್ ಆಗ್ಬೋದು. ಅವರಿಗೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಇಷ್ಟೋ ತನಕ ಎಲ್ಲೆಲ್ಲಿ ಜನಪದ ಇಲ್ಲ ಅನ್ನೋದನ್ನು ನಾವು ಮರೆಯೋಂಗೇ ಇಲ್ಲ. ಅಂಥ ಎಲ್ಲ ಕ್ಷೇತ್ರದಲ್ಲೂ ಜನಪದ ಇದೆ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ 2 ದಿನ ತರಬೇತಿ, ಅವ್ರ ಜೊತೆಲಿ ನಮ್ಮ ದೈಹಿಕ ಶಿಕ್ಷಕರು ನಿಜಕ್ಕೂ ಸಣ್ಣ ಮಕ್ಕಳಾಗಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಬ್ಬೇರೆ ತಿಮ್ರಾಜ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ 2 ದಿನ ಒಪ್ಕೊಂಡು, ಅವರು ಡೆಲ್ಲಿ ಕಾರ್ಯಕ್ರಮ ಇತ್ತು, ಆದರೆ ನಾವು ಈ ಕಾರ್ಯಕ್ರಮವನ್ನ 11, 12 ಫಿಕ್ಸ್ ಮಾಡ್ಕೊಂಡಿದೀವಿ ನಾವು ಒಂದೇ ಉದ್ದೇಶಕ್ಕೆ. ಅವರು ಆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿ 1 ದಿನಕ್ಕೆ 2 ಹಾಡಿಗೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಬಿಟ್ಟು ಇವತ್ತು ನಮ್ಮಂತ ಶಿಕ್ಷಕರಿಗೆ ಇವತ್ತು ಹೇಳ್ಕೊಡ್ಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ. ಹಾಗೆ ಈ ಕಾರ್ಯಕ್ರಮವನ್ನ ಫಸ್ಟ್ ಬಂದು ಮಾತಾಡ್ಲಿಕ್ಕೆ ಅಂತ ಹೋದಾಗ ನಮ್ಮ BO ಸಾಹೇಬ್ ಅವರು ಏನೂ ಅಂದಿಲ್ಲ, ಇಲ್ಲಮ್ಮ ಮಾಡ್ರಿ ಕಾರ್ಯಕ್ರಮ ಮಾಡಿ, ನಮ್ಮದು ಎಷ್ಟು ಸಹಕಾರ ಆಗುತ್ತೆ ಎಲ್ಲ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಹಾಗೆ ಶಿಕ್ಷಕರನ್ನ ಕಳಿಸ್ಕೊಡೋಣ ಅಂತೇಳಿ ಈ ಕಾರ್ಯಕ್ರಮದ ಆಗಮಿಸಿ 2 ದಿನ ಕಾರ್ಯಕ್ರಮ ಅವ್ರು ಇಲ್ಲದೆ ಹೋದ್ರು ಇಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಂಡಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ. ಹಾಗೆ ನಮ್ಮ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬೈರೇಗೌಡರಣ್ಣ ಅವರನ್ನು ಸಹ ಕರೆದ್ವಿ. ಅವರು ಈ ಕಾರ್ಯಕ್ರಮಕ್ಕೆ ತುಂಬಾ ಖುಷಿ ಪಟ್ಟು ಶಿಕ್ಷಕರೊಂದಿಗೆ ಸ್ವಲ್ಪ ನಾನು ಇರ್ಬೋದು ಅನ್ನೋ ಉದ್ದೇಶದಿಂದ ಬಂದಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ರಾಜ್ಯ ಪ್ರಶಸ್ತಿ ವಿಜೇತೆ ನಮ್ಮ ಲಕ್ಷ್ಮಮ್ಮನವರು ಬಂದಿದ್ದಾರೆ. ಅವರ ಬಾಯಿಲ ಹಾಡು ಕೇಳ್ಬೇಕು, ಹೇಳ್ತಾ ಇದ್ರೆ ಎದ್ದೋಗ್ ಮನ್ಸ್ ಬರಲ್ಲ. ಏನ್ ಮಾಡ್ತೀರಾ, ಅನೇಕ ಶಿಕ್ಷಕರು ಹಳ್ಳಿಯಿಂದ ಬಂದಿರೋದ್ರಿಂದ ನಮ್ಮ ಮಹೇಶಣ್ಣನ ಮಾತನ್ನೇ ನಿಲ್ಲಿಸ್ಬಿಟ್ಟಿದ್ದು. ನಾನು ಎದ್ದ ತಕ್ಷಣ ಅಂದ್ಬಿಟ್ರು, ಅಣ್ಣ ಶೋಭಕ ಕುತ್ಕೋ ಗೊತ್ತಾಗ್ಬಿಡ್ತು ನಂಗೆ ಅಂತ. ಅದೇ ಇದು ಇರೋ ಸ್ಥಿತಿಯನ್ನ ನಾನು ಇಲ್ಲಿ ಹೇಳ್ಬೇಕಾಯ್ತು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಲಕ್ಷ್ಮೀ ದೇವಕ್ಕ ಬಂದಿದ್ದಾರೆ, ಅವ್ರಿಗೂ ಸಹ ತುಂಬಾ ಆದ್ಮೇಲೆ ನನ್ನ ಸ್ಟೂಡೆಂಟ್ ಈ ವೇದಿಕೆಯಲ್ಲಿ ಒಬ್ಬ ಅತಿಥಿಯಾಗಿ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಅಂದ ತಕ್ಷಣನೇ ಅತ್ಯಂತ ಹೆಚ್ಚು ಪ್ರೀತಿಪಟ್ಟು ಮಿಸ್ ನಾನು ಅದೇನಾಗುತ್ತೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ, ಅದು ಏನಾದ್ರು ಇದ್ರೆ ನನಗೆ ಹೇಳಿ ಮಿಸ್ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಸಹಕಾರ ಪಟ್ಟಿರ್ತಕ್ಕಂಥ ಸಾಗರ್ ಜಗದೀಶ್ ಅವರು ಸಹ ತುಂಬ ದೊರೆತ ಸ್ವಾಗತವನ್ನ ಕೋರ್ತಾರೆ. ಈ ಕಾರ್ಯಕ್ರಮ ಏನಾದ್ರೂ ಕಡೂರಲ್ಲಿ ನಡೀತಾ ಇದೆ ಅಂದ್ರೆ ನಮ್ಮ ಮಲ್ಲಿಗೆ ಸುದೀರ್ ಹಿನ್ನೆಲೆ ಗಾಯಕರು. ನೀವು ಹಿನ್ನೆಲೆ ಗಾಯಕರು ಅಂದ್ಕೊಳ್ತೀರಾ, ನಿಮ್ ಮೇಷ್ಟ್ರು ಅಂತೀರಾ ಅಂದ್ಕೊಂಬಿಡಿ. ಯಾಕೆ ಅಂದ್ರೆ ಒಬ್ರು ಗಾಯಕರು ಇವತ್ತು ಅವ್ರು ಹಾಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ 70-80 ಸಾವಿರ ರೂಪಾಯಿ ಒಂದು ಕಾರ್ಯಕ್ರಮ ತಗೊಳ್ತಾರೆ. ಅಂತ ಒಬ್ರು ಗಾಯಕರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆಲಿ ಮಕ್ಕಳಾಗಿ ನಿಮ್ಗೆ ತರಬೇತಿಯನ್ನ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಬಸವರಾಜಪ್ಪ ಸರ್ ಅವರು ನಿವೃತ್ತ ಅರಣ್ಯ ಅಧಿಕಾರಿಗಳು. ಅವರು ಈ ಕಾರ್ಯಕ್ರಮಕ್ಕೆ ಅವ್ರು ಬೇರೆ ಕಡೆ ಕಾರ್ಯಕ್ರಮ ಮಲ್ಲಿಗೆ ಸುದೀರ್ ಸರ್ದು ಎಲ್ಲಿರುತ್ತೋ ಅಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ. ನೀವು ಅಷ್ಟೇ, ನಮ್ಮವು ಇರ್ತವೆ, ದಿನಾಗ್ಲೂ ಇರ್ತವೆ ನಮ್ಮ ಮನೆ ಕೆಲಸಗಳು, ಶಾಲೆದು, ಮಕ್ಕಳದು ಎಲ್ಲದೂ ಇರುತ್ತೆ. ಎಲ್ಲಾರು ಇಂಥದೊಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಖಂಡಿತ ಒಂದು ಅರ್ಧ ಗಂಟೆ ಹೋಗಿ ಕೂತ್ಕೊಳ್ಳಿ, ನಮ್ಮ ಮನಸ್ಸು ಎಷ್ಟು ವಿಶಾಲ ಆಗುತ್ತೆ ಅನ್ನೋದಕ್ಕೆ ಅವರು ಎಲ್ಲ ಸಮಾರಂಭಕ್ಕೆ ಬಂದು ಅವ್ರು ಭಾಗವಹಿಸಿ ಕೂತ್ ಹೇಳ್ತಾರೆ. ಅವರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಂಜುಳಕ್ಕ ನಮ್ಮ ಬೀರೂರಿನವರು, ಅವರು ಸಹ ಎಲ್ಲ ವಿಶೇಷವಾಗಿ ಹೇಳಬೇಕು ಅಂದ್ರೆ ಅವರಿಗೆ ಕಾರ್ಯಕ್ರಮಕ್ಕಿನ್ನ ಒಂದು ವ್ಯವಸ್ಥೆ ಚೆನ್ನಾಗಾಗಬೇಕು. ನಾನು ಇಲ್ಲಿ ಮಾಡ್ತಾ ಇದ್ದೀನಿ, ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದೀನಿ, ಈ ಕಾರ್ಯಕ್ರಮ ಶೋಭೆ ಚೆನ್ನಾಗಾಗಬೇಕು ಅಂತ ಹೇಳ್ಬಿಟ್ಟು ತುಂಬ ಓಡಾಟದಿಂದ ತುಂಬ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ 2 ದಿನದ ಎಲ್ಲ ಕಾರ್ಯಕ್ರಮದ ಮಂಜುಳಕ್ಕನಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕರಿದ್ದಾರೆ. ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಲತಾಮಣಿಯವರಿದ್ದಾರೆ, ಅವರನ್ನು ಗುರುತಿಸ್ತಾ ಇದ್ದೇನೆ, ಅವ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಬೀರೂರಿನ ಯಮುನಾ ಅವರಿದ್ದಾರೆ,
ಅಧ್ಯಕ್ಷರು ಅವರನ್ನು ಸಹ ಇಲ್ಲಿ ಕಾರ್ಯಕ್ರಮದಲ್ಲಿ ಗುರುತಿಸ್ತಾ ಇದ್ದೇನೆ. ನಿನ್ನೆ ಮುರಳೀಧರ್ ಅವರಿದ್ದರು, ಇವತ್ತು ಕಾಣ್ತಾ ಇಲ್ಲ. ಅವರನ್ನು ಸಹ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಹೀಗೆ ಬೀರೂರಿನ ಮಲ್ಲಿಗೆ ಬಳಗದವರು ಬಂದಿದ್ದಾರೆ, ಅವ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅಶ್ವಿನಿ ವೈನ್ಸ್ ರವಿಯಣ್ಣ ಅವರು ಬಂದಿದ್ದಾರೆ, ಅವರ ಬಳಗದವರು ಬಂದಿದ್ದಾರೆ. ಅಬ್ಗೆರೆ ಸರ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಅವರಿಗೆ ನೆನ್ನೆ ನಾನು ಅವ್ರ ಮನೆಗೆ ಹೋದೆ. ಅವ್ರ ಹೆಸರು ಹೇಳಿದರೆ ಅವರು ನೆನ್ನೆನೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಡೋರೇನೋ, ಆದರೆ ಅವ್ರಿಗೆ ನಾನು ಹೇಳಲಿಲ್ಲ, ಅಣ್ಣ ಒಂದು ಪ್ರೋಗ್ರಾಮು ಅಂತ ಅಷ್ಟೇ ಹೇಳಿ ಅವ್ರ ಹತ್ರ ಮಾತಾಡ್ಕೊಂಡು ಹಾಗೆ ಬಂದಿದ್ದೆ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಲ್ನಾಡ್ ಟಿ ವಿಯವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ಸ್ಟ್ರೂಮೆಂಟ್ನ ನುಡಿಸ್ತಕ್ಕಂಥವ್ರು, ಸರಿಗಮಪದಲ್ಲಿ ಎಲ್ಲರಿಗಿನ್ನ ಹೆಚ್ಚು ಚಪ್ಪಾಳೆಯನ್ನು ತಗೊಳ್ತಕ್ಕಂಥವ್ರು ಆ ತಂಡ ಇದ್ರೇ ನಾವು ಉತ್ತಮವಾಗಿ ಆಡ್ತೀರಾ ಅಂತ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಪ್ರಸನ್ನ ಸರ್ ನಿನ್ನೆಯಿಂದ ನಿಮಗೆ ಇದು ನುಡಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಸುರೇಶ್ ಗೌಡ ಸರ್ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸನ್ನು ನುಡಿಸ್ಕೊಟ್ಟಿದ್ದಾರೆ. ಇವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀನಿ. ಆತ್ಮೀಯರೇ, ಇದನ್ನು ದೈಹಿಕ ಶಿಕ್ಷಕರನ್ನ ನಮ್ಮ BO ಸರ್ ಬೀರೂರು ಮತ್ತು ಕಡೂರಿನ BO ಸರ್ ಅವರು ಬಿಡುಗಡೆ ಮಾಡಿ ಕಳಿಸಿ ಇವತ್ತು ನಿಜಕ್ಕೂ ನೀವೆಲ್ಲ ಎಷ್ಟು ಖುಷಿ ಪಟ್ಟಿದ್ದೀರ ಅನ್ನೋದಕ್ಕೆ ನಿಮ್ಮ ಮುಖದಲ್ಲಿರ್ತಕ್ಕಂತಹ ಕಳೆನೇ ಕಾರಣ. ಯಾಕೆಂದರೆ ದೈಹಿಕ ಶಿಕ್ಷಕರಿಗೆ ಅಂದರೆ ಬರೀ ಸ್ಪೋರ್ಟ್ಸ್ ಅಂತಿದ್ರು, ಆದರೆ ಅದ್ಭುತವಾಗಿರ್ತಕ್ಕಂಥ 2 ದಿನ ನೀವೆಲ್ಲರೂ ಕೂತಿದ್ರಿ. ಇದು ಇನ್ನು ಮುಕ್ತಾಯದಲ್ಲಿ ಇನ್ನೂ ನೀವು ಹಾಡ್ತೀರಲ್ಲ, ಆಗ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾನೆ. ಹಾಗೆಯೇ ಶಾಸಕರ ಮಾದರಿ ಶಾಲೆಯ ಮಕ್ಕಳು ಹೆಣ್ಮಕ್ಳು ಬಂದಿದ್ದಾರೆ, ಆ ಮಕ್ಕಳಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸಾರ್ವಜನಿಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರಿಗೂ ಸಹ ಎಲ್ಲರ ಪರವಾಗಿ ನಮ್ಮ ಈ ಮಲ್ಲಿಗೆ ಸುಧೀರ್ ಸಂಗೀತ ಟ್ರಸ್ಟ್ ಚಿಕ್ಕಮಗಳೂರು ಹಾಗೂ ಜನಪದ ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಕಡೂರಿನ ಅನೇಕ ಜನರಿದ್ದಾರೆ, ಅವರೆಲ್ಲರ ಪರವಾಗಿ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ಹಾಗೆ ಪತ್ರಿಕಾ ಮಾಧ್ಯಮದವರು ಏನು ಹೆಚ್ಚು ಪ್ರಚಾರ ಆಗಿದೆ, ಈ ಕಡೂರಲ್ಲಿ ಮಾಡ್ತಾ ಇದ್ದಾರೆ, ನಾವು ಬರ್ಬೋದಾ, ಆದರೆ ಇದು ಶಿಕ್ಷಕರಿಗಾಗಿರೋದ್ರಿಂದ ನಾವು ಸ್ವಲ್ಪ ಸಾರ್ವಜನಿಕರನ್ನು